ಜಗದೊಡೆಯನಾದ ಭಗವಂತ ಶ್ರೀಕೃಷ್ಣ ತಾನು ನಂದಗೋಕುಲವನ್ನು ಬಿಟ್ಟು ಬೃಂದಾವನಕ್ಕೆ ಬಂದಿದ್ದಾನೆ. ಭಗವಂತ ಬಂದಂತಹ ಆ ಬೃಂದಾವನ ಅದು ವೈಕುಂಠದ ಹಾಗೆ ಕಂಗೊಳಿಸ್ತಾ ಇದೆಯಂತೆ. ವೈಕುಂಠದಲ್ಲಿ ಏನು ವಿಶೇಷ ಅಂದರೆ, ಈ ಭೂಲೋಕದಲ್ಲೆಲ್ಲ ಮಳೆಗಾಲ, ಬೇಸಿಗೆಗಾಲ, ಚಳಿಗಾಲ ಅಂತ ಋತುಗಳ ವ್ಯತ್ಯಾಸದಿಂದ ಒಮ್ಮೊಮ್ಮೆ ಒಂದೊಂದು ಥರ ಇರುತ್ತೆ. ಆದರೆ ವೈಕುಂಠದಲ್ಲಿ ಹಾಗಿಲ್ಲಂತೆ. ಎಲ್ಲವೂ ಒಂದೇ ಕಾಲ, ಎಲ್ಲ ಕಾಲದಲ್ಲಿ ಎಲ್ಲ ಬಗೆಯ ಹಣ್ಣುಗಳು ಸಿಗುತ್ತಂತೆ, ಎಲ್ಲ ಕಾಲದಲ್ಲಿ ಎಲ್ಲ ಬಗೆಯ ಪುಷ್ಪಗಳು ಸಿಗುತ್ತಂತೆ. ಅದು ವೈಕುಂಠದ ವಿಶೇಷ. ಅಲ್ಲಿ ಯಾರು ಯಾವ ಹಣ್ಣು ಕಿತ್ಕೊಳ್ಬೇಕು, ಹೂವು ಕಿತ್ಕೊಳ್ಬೇಕು ಅಂತ ನುಗ್ಗಲೇ ಇಲ್ವಂತೆ. ಯಾರಿಗಾದರೂ ಯಾವುದಾದ್ರೂ ಹಣ್ಣು ಬೇಕನ್ಸಿದ್ರೆ ಹಣ್ಣನ್ನು ಗಿಡದಿಂದ ತೆಗೆದ್ರೆ ಮತ್ತು ಆ ಜಾಗದಲ್ಲಿ ಮತ್ತೊಂದು ಹಣ್ಣು ಬಂದುಬಿಡುತ್ತಂತೆ. ಹೀಗಾಗಿ ವೈಕುಂಠದ ಮಹಿಮಾ ಅದು. ಯಂ ಸುಖಿ ಕಾಮಯತೇತ್ರ ಮತ್ರಾತ್ ಸಂಕಲ್ಪ ಮಾತ್ರಾತ್ ಸಕಲೋಪಿ ಸಸ್ಯಾತ್. ಮುಕ್ತನಾದ ವ್ಯಕ್ತಿ, ಭಗವಂತನ ಲೋಕದಲ್ಲಿ ಆವಾಸ ಮಾಡುವಂತಹ ವ್ಯಕ್ತಿ, ಅವು ಯಾವ ಕಾಲಕ್ಕೆ ಏನು ಬಯಸಿದ್ರು ಇದು ಈ ಕಾಲದಲ್ಲಿ ಸಿಗಲ್ಲ, ಆ ಕಾಲದಲ್ಲಿ ಬನ್ನಿ, ಹೀಗಿಲ್ಲ. ಎಲ್ಲ ಕಾಲದಲ್ಲಿ ಎಲ್ಲ ಬಗೆಯ ಫಲಪುಷ್ಪಗಳಿಂದ ಉತ್ತಮವಾದಂಥ ಹವೆಯಿಂದ ಕೂಡಿರ್ತಕ್ಕಂಥದ್ದು ವೈಕುಂಠ. ಭೂಲೋಕ ಕೂಡ ಹಾಗೇ ಆಗಿದೆಯಂತೆ. ಕೃಷ್ಣ ಪರಮಾತ್ಮ ವೃಂದಾವನಕ್ಕೆ ಬಂದರೆ ವೃಕ್ಷ ಸಮೂಹ ಫಲಪುಷ್ಪಗಳಿಂದ ತುಂಬಿಬಿಟ್ಟಿದೆಯಂತೆ. ಕೃಷ್ಣ ಎಲ್ಲಿ ತನಕ ಅಲ್ಲಿರ್ತಾನೆ ಅಲ್ಲಿವರೆಗೂ ಅದೇ ರೀತಿ ಇರ್ತಕ್ಕಂಥದ್ದು. ಒಳ್ಳೆ ಸುಸ್ವರದಿಂದ ಕೋಗಿಲೆಗಳು, ಗಿಣಿಗಳು ಗಾಯನ ಮಾಡ್ತಾ ಇದೆಯಂತೆ. ನವಿಲುಗಳೆಲ್ಲ ನರ್ತನ ಮಾಡ್ತಾ ಇದೆಯಂತೆ. ಒಳ್ಳೆ ನೀರು ಪರ್ವತದಿಂದ ಇಳಿದು ಬರ್ತಾ ಇದೆಯಂತೆ. ಇದು ಆ ಸ್ಥಳದ ಸಂಪತ್ ಭರಿತತೆಯನ್ನು ತೋರಿಸುತ್ತೆ. ಸುಮ್ಮನೆ ಸಾಮಾನ್ಯವಾಗಿ ಹೇಳೋದಾದರೆ, ನಾವಿರುವ ಮನೆಯ ಹತ್ರನೇ ಬಸ್ ಸ್ಟಾಪ್ ಇದೆ, ತರಕಾರಿ ಸಿಗುತ್ತೆ, ಎಲ್ಲ ಇದೆ ಅಂದರೆ ಆನಂದ ಆಗುತ್ತೆ. ಅಯ್ಯೋ ಒಂದು ಕಡ್ಡಿಪಟ್ಟಣ ಬೇಕಂದ್ರೂ 3 ಕಿಲೋಮೀಟ್ರ್ ಹೋಗಬೇಕು, ಎಷ್ಟು ದುಃಖ. ಇಲ್ಲಿ ಏನೂ ಸಿಗಲ್ಲ, ಹಾಗಾದ್ರೆ ಅದು ಉತ್ತಮವಾದ್ದಲ್ಲ. ಆದರೆ ಶೆಟ್ಟಿ ಬಿಟ್ಟಲ್ಲೇ ಪಟ್ಟಣ ಅಂತಾರೆ. ಶೆಟ್ಟಿ ಅಂದರೆ ಯಾರು? ಗೋವಿಂದ ಶೆಟ್ಟಿ, ಭಗವಂತ ಅವನೇ. ಅವು ಎಲ್ಲಿ ಬಿಟ್ಟರೆ ಅದೇ ಪಟ್ಟಣ. ಮಾಯಾವಿ ಪರಮಾನಂದಂ ತ್ಯಕ್ತ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣಿ ತೀರೆ ರಮಯ ಸಹ ಮೋದತೆ. ಬಿಟ್ಟಂತೆ ನಟನೆ ಮಾಡಿದ, ಅವು ಎಲ್ಲಿ ಬಂದ ಅದನ್ನೇ ವೈಕುಂಠ ಮಾಡಿಬಿಟ್ಟ. ಅದಕ್ಕೆ ಇದನ್ನು ಭೂವೈಕುಂಠ ಅಂತ ಕರೀತಾರೆ. ಹಾಗಾಗಿ ಕೃಷ್ಣ ಪರಮಾತ್ಮ ಎಲ್ಲಿದ್ದಾನ ಅದೇ ವೈಕುಂಠ. ವೃಂದಾವನಕ್ಕೆ ಭಗವಂತ ಬಂದ ಅಂದರೆ ಅದು ವೈಕುಂಠದಂತೆ ಕಂಗೊಳಿಸ್ತಾ ಇದೆ. ಭಗವಂತ ವಾಸ ಮಾಡಲಿಕ್ಕೆ ಯೋಗ್ಯವಾದ ಭವನದಂತೆ ಇಡೀ ಆ ಕಾಡು, ಆ ವೃಂದಾವನ, ಆ ಪರ್ವತದ ತಪ್ಪಲಿನ ಪ್ರದೇಶ ಭಗವಂತನ ಬರುವಿಕೆಗಾಗಿ ಸಕಲ ಸಜ್ಜಾಗಿದೆಯಂತೆ. ಒಳ್ಳೆ ನೆರಳು, ಎಲ್ಲೆಲ್ಲಿ ನೋಡಿದರೂ ಒಳ್ಳೆ ಹಣ್ಣು, ಒಳ್ಳೆ ಫಲಗಳು, ಒಳ್ಳೆ ಪುಷ್ಪಗಳು, ಒಳ್ಳೆ ನೀರು. ಭಗವಂತ ಸ್ವಾಮಿಯಾಗಿ ಒಡೆಯನಾಗಿ ಒಂದು ಸ್ಥಳಕ್ಕೆ ಬಂದರೆ ಹಾಗಿರುತ್ತಂತೆ. ಇವತ್ತು ನೋಡಿ, ನಮಗೆ ಎಲ್ಲೆಲ್ಲಿ ನೋಡಿದ್ರೆ ನೀರಿಗೆ ಹಾಹಾಕಾರ, ಎಲ್ಲೆಲ್ಲಿ ನೋಡಿದ್ರೂ ಹಣ್ಣು ಸಿಗಲ್ಲ, ತರಕಾರಿ ಸಿಗಲ್ಲ, ಎಲ್ಲ ಪ್ರಾಬ್ಲಮ್. ಯಾಕೆಂದರೆ ಪುಣ್ಯಾತ್ಮರು ಜಾಸ್ತಿ ಆಗಿಬಿಟ್ಟಿದ್ದಾರೆ. ಈಗ ಮಹಾಪಾಪಿಗಳು, ಕೆಲಸಕ್ಕೆ ಬಾರದೇ ಇರ್ತಕ್ಕಂಥವರು, ಅಧಾರ್ಮಿಕರು ಇಡೀ ದೇಶವನ್ನು, ರಾಜ್ಯವನ್ನು ನಡೆಸುವಾಗ ಹೇಗಾಗುತ್ತೆ? ಅದೇ ಭಗವಂತ ಬಂದ, ಭಗವಂತನ ಭಕ್ತರು ಬಂದರು ಅಂತಾದರೆ ಆ ದೇಶ, ಆ ನಾಡು ಎಷ್ಟು ಸುಭಿಕ್ಷ ಇರುತ್ತೆ ಅನ್ನೋದನ್ನು ಕೃಷ್ಣ ಪರಮಾತ್ಮ ತೋರಿಸ್ತಾ, ಯಾವಾಗ ಕೃಷ್ಣ ಪರಮಾತ್ಮ ಬೃಂದಾವನಕ್ಕೆ ತನ್ನ ಪಾದವನ್ನು ಇಟ್ಟಿದ್ದಾನೆ, ಇಡೀ ವೃಂದಾವನ ಫಲಪುಷ್ಪ ಜಲದಿಂದ, ಸ್ವಚ್ಛವಾದ ನೆರಳಿನಿಂದ ತುಂಬಿಟ್ಟಿದೆ. ಇದರೊಳಗೆ ನಮಗೂ ಒಂದು ಸಂದೇಶವನ್ನು ರಾಜರು ಕೊಡ್ತಾರೆ. ನಿಮ್ಮ ಮನೆಯೂ ಕೂಡ ಸಂಪತ್ಭರಿತವಾಗಿರಬೇಕಾದ್ರೆ ಅದು ವನ ಆಗಬಾರ್ದು, ಕಾಡಾಗಬಾರ್ದು.
ವನದ ಬದಲು ಭವನ ಆಗಬೇಕು. ವನ ಭವನ, ಭವನ ಅಂದರೆ ಮನೆ, ವನ ಅಂದರೆ ಕಾಡು. ನಾವೇನೋ ಹೊರಗಡೆ ಇದು ಮನೆ ಅಂತ ತಿಳ್ಕೊಂಡಿರ್ತೀವಿ, ನಿಜವಾಗಿಯೂ ಅದು ವನ, ಕಾಡಿದ್ದ ಹಾಗೆ. ನಿಜವಾಗಿ ಅದು ಭವನ ಆಗಬೇಕಾದ್ರೆ ಭಗವಂತ ಇದ್ದರೆ ಅದು ಭವನ. ಭಗವಂತ ಇಲ್ಲ ಅಂತಾದರೆ ಅಲ್ಲಿ ಏನಿಲ್ಲ. ಏನಿಲ್ಲ ಅಂದರೆ ಏನಿಲ್ಲ, ಏನೂ ಇಲ್ಲ. ತುಂಬ ಜನ ಅದಕ್ಕೆ ಮನೆಗೆ ಇಲ್ಲ ಅಂತಲೇ ಇಟ್ಕೊಂಡ್ಬಿಟ್ಟಿರ್ತಾರೆ. ಅದು ಈ ಫಾರಿನ್ ಸಂಪ್ರದಾಯ. ಆನಂದವಿಲ್ಲ, ಸುಖವಿಲ್ಲ. ಅವರು ವಿಲ್ಲ ಅಂತ ಅವ್ರು ಯಾಕೋ ಇಟ್ಕೊಂಡ್ರು, ಇವರು ಅದನ್ನೇ ಸೇರಿಸ್ಕೊಂಡು ಸುಖವಿಲ್ಲ, ಆನಂದವಿಲ್ಲ, ದೇವರಿಲ್ಲ, ದೇವರುವಿಲ್ಲ. ಅದು ಇಲ್ಲ ಅಂದರೆ ಇಲ್ಲ ಅಂತ. ಯಾಕಂದರೆ ನಿಮ್ಮ ಮನೇಲಿ ದೇವರಿಲ್ಲ, ಅದಕ್ಕೆ ಏನಿಲ್ಲ. ದೇವರು ಬಂದ ಅಂದರೆ ಒಳ್ಳೆ ಪುಷ್ಪ, ಒಳ್ಳೆ ಫಲ, ಒಳ್ಳೆ ಸಂಪತ್ತು ಎಲ್ಲ ಭಗವಂತ ಕೊಡ್ತಾನೆ. ಇದು ಪುರಾಣದಲ್ಲಿ ಎಷ್ಟೇ ಹೇಳಿದ್ರೂ ಅನುಭವಕ್ಕೆ ಬರುವಂಥದ್ದು ಅಲ್ಲೇ ಅಲ್ಲ. ನೀವು ನಿಮ್ಮ ಮನೆಯಲ್ಲಿ ದೇವರನ್ನು ನಂಬಿ ನೋಡಿ, ಅದರ ಆನಂದ ನಿಮಗೆ ಗೊತ್ತಾಗತ್ತೆ. ಅದು ಹೇಳುವಂಥದ್ದಲ್ಲ, ಅನುಭವಿಸುವಂಥದ್ದು. ಈ ಜಿಲೇಬಿ ಜಾಂಗೀರ್ ಬಗ್ಗೆ ನಾನು ಎಷ್ಟು ಹೊತ್ತು ಉಪನ್ಯಾಸ ಮಾಡಿದ್ರೂ ಕೂಡ ನಿಮ್ಮ ನಾಲ್ಗೆ ಮೇಲಂತೂ ಅದು ಬಂದು ಕೂತ್ಕೊಳ್ಳಲ್ಲ. ಅದು ಬಂದು ತಿಂದಾಗ ಅದರ ಆನಂದ ಅದು ಎಷ್ಟಾಗತ್ತೆ ಅದನ್ನು ಹೇಳಿದ್ರೆ ಏನು ಪ್ರಯೋಜನ ಇಲ್ಲ. ಭಗವಂತನನ್ನು ನಂಬಿದವ ಜೀವನದಲ್ಲಿ ಎಷ್ಟು ಸುಖವನ್ನು ಪಡ್ತಾನೆ. ಸಾಮಾನ್ಯ ಮೇಲ್ನೋಟಕ್ಕೆ ಒಮ್ಮೊಮ್ಮೆ ಅನಿಸುತ್ತೆ ದೇವರನ್ನು ನಂಬಿದವರು ಬಹಳ ಕಷ್ಟಪಡ್ತಾರೆ ಅಂತ. ದೇವರನ್ನು ನಂಬಿದ ಮಾತ್ರಕ್ಕೆ ದೇವರೆಲ್ಲ ಕೊಡೋಲ್ಲ. ನೀನು ನನ್ನಲ್ಲಿ ನಂಬಿಕೆ ಎಷ್ಟಿದೆ ಅಂತ ಮೊದಲು ಪರೀಕ್ಷೆ ಮಾಡ್ತಾನಂತ. ನಮಗೆಲ್ಲ ನಾವು ನೋಡುವ ಕಥೆಗಳಲ್ಲಿ ದೇವರನ್ನು ನಂಬಿದ ಮಹಾಭಕ್ತ ಕುಚೇಲ ಬೇಕಾದಷ್ಟು ಕಷ್ಟಪಟ್ಟ. ನಮ್ಮ ಮಂತ್ರಾಲಯ ಪ್ರಭುಗಳು ಬೇಕಾದಷ್ಟು ಕಷ್ಟಪಟ್ಟರು ಅಂತ ನಾವು ಅಂದ್ಕೊಳ್ತೀವಿ. ನಿಜವಾಗಿ ಅವರ ಹತ್ರನೇ ಹೋಗಿ ಕೇಳಿದ್ರೆ ನನಗೇನು ಕಷ್ಟ ಇಲ್ಲ ಅಂತ. ದೇವರನ್ನು ನಂಬಿದವರ ಬಳಿ ಕೇಳಬೇಕು. ಯಾಕಂದರೆ ಅವರಿಗೆ ಭಗವಂತನ ನಾಮಸ್ಮರಣೆ ಮಾಡುವಾಗ, ಭಗವಂತನ ವಿಷಯ ಕೇಳುವಾಗ, ಭಗವಂತನ ಬಗ್ಗೆ ತಿಳಿಯುವಾಗ ಅವ್ರಿಗೆ ಏನು ಆನಂದ ಆಗ್ತಾ ಇರುತ್ತೆ, ಆ ಆನಂದ ಇನ್ಯಾವುದರಿಂದಲೂ ಆಗಲ್ಲ. ನಾವು ರಾಯರ ಹತ್ರ, ದೊಡ್ಡವರ ಹತ್ರ ಬಂದಾಗ ಅದನ್ನೇ ಕೇಳ್ಕೊಳ್ಬೇಕಾಗಿದೆ. ದೇವಸ್ಥಾನಕ್ಕೆ ಬಂದಾಗ, ದೊಡ್ಡವರ ಬಳಿ ಬಂದಾಗ, ಹಿರಿಯರಿಗೆ ಬಗ್ಗಿ ಬಾಗಿ ನಮಸ್ಕಾರ ಮಾಡುವಾಗ ನಾವು ಏನು ಕೇಳಬೇಕಿದೆ ಅಂದರೆ, ನಾವು ದೇವರ ಸ್ಮರಣೆ ಮಾಡ್ತೀವಿ, ದೇವರ ಕಥೆ ಕೇಳ್ತೀವಿ, ಆನಂದ ಆಗ್ತಾ ಇಲ್ಲ ಅಂದರೆ ಏನೋ ಆ ಕಾಲಕ್ಕಾಗತ್ತೆ ಎದ್ದು ಹೋಗ್ತೀವಿ. ಆದರೆ ಬೇರೆ ಸೀರಿಯಲ್ ನೋಡಿದಾಗ, ಕಾಫಿ ಕುಡಿದಾಗ, ಎಲ್ಲೋ ಹೋದಾಗ ಏನು ಆನಂದ ಆಗ್ತಾ ಇದೆ ಅದನ್ನು ನಿಜವಾದ ಆನಂದ ಅಂದ್ಕೊಳ್ತಿದ್ವಿ. ನಮ್ಮ ಮಂತ್ರಾಲಯ ಪ್ರಭುಗಳಿಗೆ ಭಗವಂತನ ಸ್ಮರಣೆ ಮಾಡುವಾಗ ಯಾವ ಬಗೆಯ ಆನಂದ ಆಗ್ತಿತ್ತು ಆ ಆನಂದ ನಮಗಾಗ್ತಿಲ್ಲ. ನಾವು ರಾಯರನ್ನು ಕೇಳಬೇಕಂತ, ಸ್ವಾಮಿ ನಿಮಗೆ ದೇವರ ಸ್ಮರಣೆ ಮಾಡುವಾಗ ಯಾವ ಬಗೆಯ ಆನಂದ ಆಗ್ತಿತ್ತು? ದೇವರ ಕಥೆ, ನಂದತನಯ ಗೋವಿಂದನ ಮಧುರವಾದ ಮಿಠಾಯಿ ಸವಿಯುವಾಗ ಯಾವ ಸವಿ ನಿಮ್ಮ ನಾಲಿಗೆಗೆ ಆಗ್ತಿತ್ತು, ನಿಮ್ಮ ಮನಸ್ಸಿಗೆ ಆಗ್ತಿತ್ತು, ಅದನ್ನು ನಮಗೆ ಕೊಡಿ ಅಂತ. ಒಮ್ಮೆ ಆ ರುಚಿ ನಾಲಿಗೆ ಹತ್ತಿದರೆ, ಒಮ್ಮೆ ಆ ಕತೆ, ಭಗವಂತನ ಕತೆ ಮನಸ್ಸಿಗೆ ಮುದ ಕೊಟ್ಟರೆ ನಮಗೆ ಇನ್ನೊಂದು ಬೇಕನ್ಸಲ್ಲ. ನಮಗೆ ದೇವರ ಕಥೆ ಜೊತೆಗೆ ಇನ್ನೊಂದು ಬೇಕನ್ನಿಸ್ತಾ ಇದೆ. ನಮಗೆ ಬೇಕುಗಳು ನಿಂತಿಲ್ಲ. ನಮ್ಮ ಜೀವನದಲ್ಲಿ ಸಾಕಪ್ಪ ಸಾಕು ಅಂತ ಅನಿಸಿಲ್ಲ. ಇದು ದೇವರ ಕಥೆನೂ ಬೇಕು, ಆಮೇಲೆ ಉಳಿದದ್ದು ಬೇಕು. ಉಳಿದದ್ದು ಬೇಕು ಆಗಬಾರ್ದು, ಅದೆಲ್ಲ ನಿಂತು ಹೋಗಬೇಕು. ದೇವರ ಕಥೆ ಮಾತ್ರ ಬೇಕಾಗಬೇಕು. ಹಾಗಾಗಬೇಕು. ಆ ಹಂತ ಬರಬೇಕಂದ್ರೆ ದೇವರ ದಯ ಆಗಬೇಕು. ಅದನ್ನು ದೊಡ್ಡವರಲ್ಲಿ ನಾವು ಕೇಳಬೇಕು. ಇಲ್ಲಿ ಈ ಶ್ಲೋಕದಲ್ಲಿ ತಿಳಿಸ್ತಾರೆ, ಕೃಷ್ಣ ಪರಮಾತ್ಮ ವೃಂದಾವನಕ್ಕೆ ಬಂದದ್ದು ಇಡೀ ವೃಂದಾವನ ಸಂಪತ್ತು ಭರಿತ ಆಯಿತಂತೆ. ಹಾಗಾದ್ರೆ ನಮ್ಮ ಮನೆ, ನಮ್ಮ ಮನಸ್ಸಿನ ಒಳಗೆ ಭಗವಂತ ಪ್ರವೇಶ ಆದ ಅಂತಾದರೆ ಎಲ್ಲವೂ ತುಂಬಿ ತುಳುಕತ್ತಂತೆ. ಅದನ್ನು ತಿಳಿಸ್ತಾ ಇದ್ದಾರೆ. ಸಲಬ್ಧ ಜನ್ಮ ಮಧುರಾಖ್ಯ ಪುರ್ಯಾಂ ವ್ರಜೇ ಬಿವೃದ್ಧ ಕತಿಚಿದ್ದಿನಾನಿ ಉಪೇತ್ಯ ವೃಂದಾವನ ಮೇಷ ಕೃಷ್ಣ ತ್ರಿಧಾಮತಾಂ ದರ್ಶಯನಿ ದೇವ. ಕೃಷ್ಣ ಪರಮಾತ್ಮ ಅವನ ಜನನ ಆಗಿದ್ದು ಮಥುರಾ ಪಟ್ಟಣದಲ್ಲಿ. ಹುಟ್ಟಿದ ತಕ್ಷಣ ಹೋಗಿದ್ದು ನಂದಗೋಕುಲಕ್ಕೆ, ಈಗ ಹೊರಡ್ತಾ ಇರೋದು ಬೃಂದಾವನಕ್ಕೆ. ದೇವರು ಊರು ಬಿಟ್ಟು ಯಾಕೆ ಹೋಗ್ತಾನೆ? ಭಗವಂತನಿಗೇನು ತೊಂದರೆ ಇಲ್ಲ ರೀ. ಭಕ್ತರ ಉದ್ಧಾರಕ್ಕಾಗಿ ಭಗವಂತ ಹೋಗ್ತಾನಂತ. ಅವನಿಗೇನು ಆಗಬೇಕಾದ್ದಿಲ್ಲ. ವೃಂದಾವನವನ್ನು ಪಾವನ ಮಾಡಬೇಕಿದೆ. ನಂದಗೋಪ ಯಶೋದೆಯರಿಗೆ ಪುಣ್ಯವನ್ನು ತುಂಬಿ ಕೊಡಬೇಕಾಗಿದೆ. ನಂದಗೋಕುಲದ ಎಲ್ಲ ಹೆಣ್ಣು ಮಕ್ಕಳಿಗೆ ಭಗವಂತ ತನ್ನ ಅತ್ಯದ್ಭುತವಾದ ಲೀಲೆಗಳನ್ನು ತೋರಿಸ್ಲಿಕ್ಕೆ ಅದಕ್ಕೆ ಹೋಗಿದ್ದೇ ವಿನ ಅವನಿಗೆ ಸ್ವಂತ ಕೆಲಸ ಅಂತ ಏನಿಲ್ಲ.
ಭಗವಂತ ಮಾಡುವ ಬಗೆ ಬಗೆಯ ಕರ್ಮಗಳು ಭಕ್ತರ ಅನುಕೂಲತೆಗೆ, ಭಕ್ತರ ಅನುಗ್ರಹಕ್ಕಾಗಿಯೇ ವಿನಃ ಭಗವಂತನಿಗೆ ಏನು ಅದರಿಂದ ಏನು ಪ್ರಯೋಜನ ಇಲ್ಲ. ಭಗವಂತ ಹುಟ್ಟಿದ್ದು ಒಂದು ಊರು, ಹೋಗಿದ್ದು ಒಂದು ಊರು, ಈಗ ಇನ್ನೊಂದು ಊರಿಗೆ ಬರ್ತಾನೆ. ಇದ್ರೊಳಗೆ ಏನು ತೋರಿಸ್ತಾನೆ? ಭಗವಂತ ಹೇಳ್ತಾನೆ, ನನ್ನನ್ನು ನಿಮ್ಮಂತೆ ಸಾಮಾನ್ಯ ಅಂತ ತಿಳ್ಕೊಳ್ಬೇಡಿ. ನಾನು ದೇವಲೋಕದಲ್ಲಿದ್ದರೆ ನನಗೆ ಹೆಸರು ತ್ರಿಧಾಮ, 3 ಮನೆ ಉಳ್ಳವ. ಅದು ಭಗವಂತನ ವೈಭವದ ದ್ಯೋತಕ. ಈ ಕೆಲವರಿಗೆ ಆಫೀಸ್ಗೆ ಒಂದು ಬೇರೆ ಮಾಡ್ಕೊಂಡಿರ್ತಾರೆ, ಕೆಲವರು ಊಟಕ್ಕೆ ಒಂದು ಬೇರೆ ಮಾಡಿರ್ತಾರೆ. ಹಿಂದಿನ ಕಾಲದಲ್ಲಿ ನೀವು ಕಥೆ ಕೇಳಿರಬೇಕು. ಈ ರಾಮಾಯಣದಲ್ಲಿ ಬರುವಾಗ ಕೈಕೇಯಿ ಸಿಟ್ಟು ಮಾಡಿಕೊಂಡು ಕೋಪಗೃಹದಲ್ಲಿದ್ಲು ಅಂತ. ಇವಾಗೆಲ್ಲ ನಾವು ನಮ್ಮ ಮನೆ ಒಳಗೆ ಡ್ರಾಯಿಂಗ್ ರೂಮು, ಹಾಲು, ವರಾಂಡ ಹೀಗೆಲ್ಲ ಮಾಡ್ತೀವಲ್ಲ, ತುಂಬ ಜಾಸ್ತಿ ದುಡ್ಡಿದ್ದವ್ರು ಇನ್ನೂ ಮಾಡ್ತಾರೆ. ಏನಂದರೆ ಮನೆ ಒಳಗೇ ಹೋಮ್ ಥಿಯೇಟ್ರು, ಇನ್ನೂ ದುಡ್ಡಿತ್ತು ಅಂದರೆ ಮನೆ ಒಳಗೆ ಸ್ವಿಮ್ಮಿಂಗ್ ಪೂಲು, ಇನ್ನೂ ದುಡ್ಡಿತ್ತು ಅಂದರೆ ಹೋಮಲ್ಲೇ ಪ್ಲೇ ಗ್ರೌಂಡು, ಇಂಟೀರಿಯರ್ ಆಡಿಟೋರಿಯಂ. ದೇವ್ರದ್ದು ಅವನ ವೈಭವ ಕೇಳಬೇಕಾ? 3-4 ಮನೆ. ರಾಷ್ಟ್ರಪತಿ ಒಳಗೇ 300-400 ಅವರಿಗೆಲ್ಲ ರೂಮ್ಗಳಿರುತ್ತೆ ಅಂದಮೇಲೆ ಭಗವಂತನಿಗೆ ಅವನಿಗೆ 3 ಮನೆ ಇದೆಯಂತ. ಅವನಿಗೆ ತ್ರಿಧಾಮ ಅಂತ ಹೆಸರು. ಅದು ಶ್ವೇತದ್ವೀಪ, ವೈಕುಂಠ ಮತ್ತು ಮುಕ್ತಸ್ಥಾನ. ಭಗವಂತನದು ಅನಂತಾಸನ, ಶ್ವೇತದ್ವೀಪ, ವೈಕುಂಠ. ಇದು 3 ಭಗವಂತನ ಅರಮನೆ. ನಾನು ಕೆಳಗಿದ್ದರೂ 3 ಮನೆ, ಮೇಲಿದ್ದರೂ 3 ಮನೆ. ಸಣ್ಣ ಪುಟ್ಟ ದುಡ್ಡಿರೋರೇ ಬೇಕಾದಷ್ಟು 3-4 ಮನೆ ಕಟ್ಕೊಂಡಿರ್ತಾರೆ. ನನಗೇನು ಕಡಿಮೆ? ನಾನು ಎಲ್ಲಿದ್ದರೂ 3 ಮನೆ ನೋಡಿ ಅಂತ ತೋರಿಸ್ಲಿಕ್ಕೆ ಭಗವಂತ ಹುಟ್ಟಿದ್ದು ಮಥುರಾ ಪಟ್ಟಣ, ಹೋದದ್ದು ನಂದಗೋಕುಲ, ಈಗ ಅವನು ವಾಸ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು ಬೃಂದಾವನ. ಭಗವಂತ ಹೀಗೆ ಅನುಗ್ರಹ ಮಾಡ್ತಾ ಇದ್ದಾನೆ. ಫಲೈ ಪ್ರಸೂನೈ ಪಯಸಾತೃಣೇನ ವಿದಾಯ ಗೋಗೋಪನಿಕಾಯ ರಕ್ಷಾಂ ವನಂ ಸ್ವನಾಮಾನುಗುಣಂ ಬಬಾಜ ಹರೌ ಪ್ರಸನ್ನೇ ಕಿಮಿಹಾಸ್ತ್ಯ ಸಾಧ್ಯಂ. ಎಂಥ ಒಳ್ಳೆ ಮಾತು ರಾಜರು ಈ ಸಂದರ್ಭದಲ್ಲಿ ದೇವರ ಕಥೆ ಕೇಳುವವರಿಗೆಲ್ಲ ಹೇಳ್ತಾರೆ. ಕೃಷ್ಣ ಪರಮಾತ್ಮ ವೃಂದಾವನಕ್ಕೆ ಬಂದಾಗ ಇಡೀ ವೃಂದಾವನ ತುಂಬ ಹಣ್ಣುಗಳಿಂದ, ಪುಷ್ಪಗಳಿಂದ, ಒಳ್ಳೆ ನೀರಿನಿಂದ, ಒಳ್ಳೆ ಹುಲ್ಲು ನೋಡಿ. ಹುಲ್ಲು ಹಸುಗೆ, ಹೂವು ದೇವರಿಗೆ. ಹೂವು ತರುವರ ಮನೆಗೆ ಹುಲ್ಲ ತರುವ. ಅವನಿಗೆ ನೀವು ಇನ್ನೇನು ಮಾಡಬೇಕು? ಸ್ವಲ್ಪ ನೀರು ಹಾಕಿ ಒಂದು ಹಣ್ಣು ನೈವೇದ್ಯ ಮಾಡಿಬಿಟ್ರೆ ಸಾಕು. ಈ 4 ಸಿಗ್ತಾ ಇದೆಯಂತೆ. ಸಾಧನೆ ಮಾಡುವವರಿಗೆ ಎಲ್ಲ ಸಿಗುತ್ತಂತೆ. ದೇವರು 4 ಕೊಡ್ತಾನೆ: ಧರ್ಮ, ಅರ್ಥ, ಕಾಮ, ಮೋಕ್ಷ. ಅದಕ್ಕೆ 4: ಫಲ, ಪುಷ್ಪ, ಉದಕ, ತೃಣ. ಹಸುವಿಗೆ ತೃಣ, ದೇವರಿಗೆ ಉದಕ ಮತ್ತು ಪುಷ್ಪ, ಹಣ್ಣು. ಈ ದೇವರ ಪೂಜೆಗೆ ನೀರಾಯಿತು. ತುಂಬ ಜನ ಮಡಿಗಿಡಿ ಮಾಡೋರು ಅವ್ರ ಮನೇಲಿ ನೋಡೋದಿಷ್ಟೇ, ದೇವ್ರ ಪೂಜೆಗೆ ಅನುಕೂಲವಾಗಿದೆಯಾ ಅಂತ. ಕೆಲವರು ಹೇಳ್ತಾರೆ ಎಲ್ಲದಕ್ಕೂ ಅನುಕೂಲ ಇದೆ, ಮಡಿ ಒಂದು ನಡೆಯಲ್ಲ ಅಂತ. ಮಡಿ ಒಂದು ನಡೆಯಲ್ಲ ಅಂದಮೇಲೆ ಏನೂ ನಡೆಯಲ್ಲ ಅಂತಲೇ ಅರ್ಥ. ದೇವ್ರ ಪೂಜೆಗೆ ಒಂದು ಅವಕಾಶ ಇಲ್ಲ ಅಂದರೆ ಏನಿದ್ದೇನು ಪ್ರಯೋಜನ? ಹಿರಣ್ಯ ಕಶ್ಯಪ ತನ್ನ ಮಗನನ್ನು ತೊಡೆ ಮೇಲೆ ಕೂಡಿಸ್ಕೊಂಡು ಮನೆಯೆಲ್ಲ ತೋರಿಸ್ಕೊಂಡು ಬಂದ. ಹೇಗಿದೆ ನನ್ನ ಮನೆ ಎಂದ. ಯಾಕೆಂದರೆ ಆ ಪುಟ್ಟ ಪ್ರಹ್ಲಾದನನ್ನು ತಿಂಗಳಾನ್ಗಟ್ಟಲೆ ಗುರುಕುಲದಲ್ಲಿ ಬಿಟ್ಟಿದ್ದ. ಗುರುಗಳ ಮನೆ ದೂರದಲ್ಲಿ. ಹೀಗಾಗಿ ತನ್ನ ಮನೆಗೆ ಕರ್ಕೊಂಡು ಬಂದ. ಮನೆಯೆಲ್ಲ ವಜ್ರದ ಗೋಡೆಗಳು, ಸ್ಫಟಿಕದ ನೆಲ, ಇಂಥ ಅದ್ಭುತವಾದ ವೈಭವೋಪೇತವಾದ ಮನೆಯನ್ನು ತೋರಿಸಿದ. ಪ್ರಹ್ಲಾದ ಎಲ್ಲ ನೋಡ್ಕೊಂಡು ಬಂದ. ಅಪ್ಪ ಕೇಳ್ದ, ಈ ಮನೆಯೆಲ್ಲ ನೋಡಿದ್ದೆಲ್ಲ ನಿಂಗೆ ಏನು ಅನ್ಸತ್ತೆ ಅಂತ. ಅದಕ್ಕೆ ಮಗ ಅಂದ, ಇದು ಮನೆಯೆಲ್ಲ ಸುಡುಗಾಡಿದ್ದಾಗಿದೆ ಎಂದ. ಇದು ಯಾಕಂದ, ಏನು ಕಮ್ಮಿ ಈ ಮನೇಲಿ, ಏನು ಕಡಿಮೆ, ಏನು ಪ್ರಾಬ್ಲಮ್? ಪ್ರಹ್ಲಾದ ಅಪ್ಪಂಗಂದ, ಈ ಮನೇಲಿ ಕಡಿಮೆ ಯಾವುದಿಲ್ಲ, ಎಲ್ಲ ಜಾಸ್ತಿ ಇದೆ, ಕಡಿಮೆ ಯಾವುದೂ ಇಲ್ಲ, ಒಂದೇ ಒಂದು ಕಡಿಮೆ ಎಂದ. ಎಲ್ಲಿ ನೋಡಿದರೂ, ಎಲ್ಲಿ ಕೂತರೂ ದೇವರ ಸ್ಮರಣೆಗೆ ಅವಕಾಶವೇ ಇಲ್ಲ. ದೇವರ ಸ್ಮರಣೆ ಒಂದು ಬಿಟ್ಟು ಮಿಕ್ಕಿದ್ದೆಲ್ಲ ಆಗುತ್ತೆ. ಇವತ್ತು ನಮ್ಮಗಳಲ್ಲಿಯೂ ಹೀಗೆ ಎಲ್ಲ ವ್ಯವಸ್ಥೆ ಇದೆ. ದೇವರ ಮನೆಗೆ ಮಾತ್ರ ಜಾಗ. 3 ಬೆಡ್ರೂಮ್ 4 ಬೆಡ್ರೂಮ್ ಅಂತ ಕಟ್ಟಿರ್ತೀವಿ. ದೇವ್ರ ಮನೆ ಅಂದರೆ ಇಲ್ಲೇ ಇಲ್ಲ. ಪ್ರಹ್ಲಾದ ಹೇಳ್ತಾನೆ, ದೇವರಿಗೆ ಮನೆ ಇಲ್ಲ ಅಂದಮೇಲೆ ದೇವರು ನಿಮಗೆ ಜನ್ಮ ಜನ್ಮಾಂತರದಲ್ಲೂ ಮನೆ ಕೊಡೋಲ್ಲ. ಇಡೀ ಮನೆ ಅವಂದು. ಅವನು ಏಕಾಂತವಾಗಿ ಕೂತು ಆ ಭಗವಂತನ ಆರಾಧನೆ ಮಾಡಲಿಕ್ಕೆ ಒಂದು ಜಾಗ ಇಟ್ಕೊಂಡಿಲ್ಲ ಅಂದರೆ, ಇಡೀ ಜಗತ್ತನ್ನೇ ಸಾಧನೆಗೆ ಜಾಗವನ್ನಾಗಿ ಕೊಟ್ಟ ಜಗದೊಡೆಯನಿಗೆ ಮನೆಯಲ್ಲಿ ಜಾಗ ಇಲ್ಲ.
ಇದು ನಮ್ಗೆ ಲೌಕಿಕದಲ್ಲಿ ನೋಡಿದ್ರೆ ಅರ್ಥ ಆಗತ್ತೆ. ನಾನು ಮೊನ್ನೆ ಯಾರನ್ನೋ ಕೇಳ್ತಾ ಇದ್ದೆ, ಅವ್ರು ಹೇಳಿದ್ರು ಆತ ಬೆಂಗಳೂರಿಗೆ ಬರುವಾಗ ಕೇವಲ ಒಂದು ₹100 ಹಿಡ್ಕೊಂಡು ಬಂದರು. ತುಂಬ ಕಷ್ಟಪಟ್ಟು ಸಂಪಾದನೆ ಮಾಡಿ ಕೋಟಿ ಕೋಟಿ ಸಂಪಾದನೆ ಮಾಡಿದ್ರು. ಮಕ್ಕಳಿಗೆ ಹಂಚಿದ್ರು. ಇಸ್ಕೊಳ್ಳೋವರೆಗೂ ಸುಮ್ಮನೆ ಇದ್ದ ಮಕ್ಕಳು ಅಪ್ಪನನ್ನು ಹೊರ ಹಾಕಿದ್ರಂತ. ಇವತ್ತು ನಾವು ಮಾಡಿರೋದು ಅದೇ. ನಮ್ಮಪ್ಪ ಅಂದರೆ ತಿಮ್ಮಪ್ಪ, ಅವನು ಕೊಟ್ಟ ಆಸ್ತಿಯೇ ನಮ್ಮ ಎಲ್ಲ ಸಂಪತ್ತು. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ತು. ನೀವು ಉಸಿರಾಡುವ ಉಸಿರು ಅವಂದು, ನೀವು ಉಪಯೋಗಿಸುವ ಬೆಳಕು ಅವಂದು, ಕುಡಿಯುವ ನೀರು ಅವಂದು, ತಿನ್ನೋ ಅಕ್ಕಿ ಅವಂದು, ಹಾಕ್ಕೊಂಡಿರೋ ಬಟ್ಟೆ ಒಳಗಿರೋ ಹತ್ತಿ ಅವಂದು, ಎಲ್ಲ ಅವಂದು. ಅವನನ್ನು ಮಾತ್ರ ಮನೇಲಿ ಇಟ್ಕೊಳ್ಳಲ್ಲ. ಇದೇನು ಜನ ರೀ? ಅಪ್ಪ ಕೊಟ್ಟು ಎಲ್ಲ ಆಸ್ತಿ ತಿಂದು ಅಮ್ಮ ಕೊಟ್ಟು ಎಲ್ಲ ತೊಗೊಂಡು ಅಪ್ಪ ಅಮ್ಮನ ಹೊರಗೆ ಹಾಕ್ತಾರೆ ಅಂದರೆ ಆ ಮಕ್ಕಳು ಎಂಥ ಪ್ರಯೋಜನ ಇಲ್ಲದ ಮಕ್ಕಳು. ಅಂಥ ಮಕ್ಕಳು ನಾವು ಆಗಬಾರ್ದು. ಅಪ್ಪ ಬೇಕು, ತಿಮ್ಮಪ್ಪ ಬೇಕು, ಮನೆಯಲ್ಲಿ ಅವನಿದ್ರೆ ಅದು ಮನೆ. ಹಾಗಾಗಿ ಫಲಪುಷ್ಪಗಳು ಒಳ್ಳೆ ದೇವರ ಪೂಜೆಗೆ ಯೋಗ್ಯವಾದ ಸ್ಥಳ ಆದರೆ ಒಳ್ಳೆ ಸಾಧನೆ ಮಾಡುವವನಿಗೆ ಎಷ್ಟು ಸಂತೋಷ ಆಗುತ್ತೆ. ಕೃಷ್ಣ ಪರಮಾತ್ಮ ವೃಂದಾವನಕ್ಕೆ ಬಂದಾಗ ಎಲ್ಲ ವ್ಯವಸ್ಥೆ ಇತ್ತಂತೆ. ಒಳ್ಳೆ ಫಲ ಇತ್ತು, ಪುಷ್ಪ ಇತ್ತು, ಉದಕ ಇತ್ತು, ಹುಲ್ಲಿತ್ತು. ನಂದನಂದನ ಅಂತ ಕೃಷ್ಣನಿಗೆ ಹೆಸರು. ನಂದನಂದನ. ನಂದ ಅಂದರೆ ನಂದಗೋಪ, ನಂದನ ಅಂದರೆ ಮಗ. ನಂದನಂದನ ಅಂದರೆ ಎಲ್ಲಿ ಹೋದರೂ ಭಗವಂತನ ಒಟ್ಟಿಗೆ ಆನಂದ ಆಗುವಂಥದ್ದು. ತನ್ನ ಹೆಸರಿಗೆ ತಕ್ಕ ಹಾಗೆ ಆ ಜಾಗವನ್ನು ಮಾಡಿಕೊಂಡಂತೆ. ಆ ಜಾಗ ಹೇಗಿತ್ತು ಅಂದರೆ ನಂದಗೋಪಾಲ ನಂದನಂದನವನ ಇದ್ದಾಗಿತ್ತಂತೆ. ಇಲ್ಲಿ ವಾದಿರಾಜರು ಹೇಳ್ತಾರೆ, ಹರೌ ಪ್ರಸನ್ನೇ, ಭಗವಂತ ಪ್ರಸನ್ನನಾದರೆ ಅಸಾಧ್ಯವಾದ್ದು ಯಾವುದು? ಯಾವುದು ಅಸಾಧ್ಯ ಇಲ್ಲ. ದೇವರ ದಯ ಒಂದಾಗ್ಬಿಟ್ರೆ ಎಲ್ಲ ಆಗತ್ರಿ. ಕಿಂಬಾ ದುಸ್ಸಾಧ್ಯವಸ್ತಿ ತ್ರಿಜಗತಿ ಮಹತಾಂ. ಯಾತರ ಭಯ ಶ್ರೀನಾಥನ ಪರಮ ಪ್ರೀತಿಯ ಪಡೆದವಗೆ. ಯಾರು ದೇವರ ಅನುಗ್ರಹವನ್ನು ಸಂಪಾದನೆ ಮಾಡಿದ್ದಾರೆ ಅವರಿಗೆ ಜೀವನದಲ್ಲಿ ಅಸಾಧ್ಯ ಅನ್ನೋದೇ ಇಲ್ಲ. ಸುಮ್ಮನೆ ಒಂದು ಉದಾಹರಣೆ ನಿಮಗೆ ಹೇಳ್ತೇನೆ. ನಮ್ಮ ರಾಯರ ಪರಮಗುರುಗಳು ವಿಜಯೇಂದ್ರ ಸ್ವಾಮಿಗಳು ಅಂತ, ಅವರು ಇಡೀ ಜಗತ್ತಿನ ಒಳಗೆ ಅವರ ಜೀವಿತ ಕಾಲದಲ್ಲಿ ಡಂಗೂರ ಹೊಡೆಸ್ಬಿಟ್ಟಿದ್ರಂತೆ. ಮಧ್ವ ಮತದ ಅನುಯಾಯಿ ನಾನು, ಮಧ್ವಾಚಾರ್ಯರ ದಾಸ ನಾನು, ಮಧ್ವ ಮತವೇ ಮತವು, ಈ ಮತಕ್ಕೆ ಸಮನಾದ ಮತ್ತೊಂದು ಮತ ಇಲ್ಲ, ಈ ಮತದ ಅಭಿಪ್ರಾಯ ಹರಿ ಸರ್ವೋತ್ತಮ, ನಾವೆಲ್ಲ ಅವನ ದಾಸರು. ಇದಕ್ಕೆ ವಿರುದ್ಧವಾಗಿ ಯಾರಾದರೂ ಹೇಳೋದಿದ್ರೆ ಅವರು ಈ ತತ್ವಶಾಸ್ತ್ರದಲ್ಲೇ ಹೇಳಬೇಕು ಅಂತಿಲ್ಲ. ಹರಿ ಹಿರಿಯ, ಹರಿ ಸರ್ವೋತ್ತಮ ಅಂತ ಹೇಳಿ ಎಲ್ಲ ವಿಧದ ವಿದ್ಯೆಯಲ್ಲಿಯೂ ಕೂಡ ನಾನು ಸವಾಲು ಹಾಕ್ತೇನೆ. ಯಾರು ಬೇಕಾದರೂ ಬಂದು ನನ್ನ ಜೊತೆ ಯಾವ ವಿದ್ಯೆಯಲ್ಲಾದರೂ ನನ್ನನ್ನು ಸೋಲಿಸಿದ್ರೆ ಸಾಕು ಅಂತಾರೆ. ಪುರಾಣ ವೇದಾಂತ ಬೇಡ, ನಿಮ್ಮ ಸ್ಪೆಷಲೈಸೇಷನ್ ವಿದ್ಯೆ ಒಳಗೂ ಬನ್ನಿ. ಹೀಗೆ ಅವರು ಡಂಗೂರ ಸಾರಿದಾಗ ಒಬ್ಬ ದೊಂಬರಾಟದವನು ಬಂದಂತೆ. ದೊಂಬರಾಟದವನು ಹೇಳಿದಂತೆ, ನೀವೇನೋ ಹರಿ ಸರ್ವೋತ್ತಮ ಅದೇ ದೊಡ್ಡದು, ಏನು ಬೇಕಾದ್ರೂ ಮಾಡ್ತೀನಿ ಅಂತಂದ್ರಿ, ನೀವೇನು ಹರಿ ನಂಗೇನು ಅದು ಗೊತ್ತಿಲ್ಲ, ನಂದು ಆಟ ಎಲ್ಲ ತೋರಿಸ್ತೀನಿ, ನೀವೇನು ತೋರಿಸ್ತೀರಿ ತೋರಿಸ್ತೀರಿ. ಅವನು ಅದ್ಭುತವಾದ ಆಟವನ್ನೆಲ್ಲ ತೋರಿಸಿದ. ಇಡೀ ಕುಂಭಕೋಣ ಗ್ರಾಮದ ಎಲ್ಲ ಜನ ನೆರೆದು ಬಿಟ್ಟಿದ್ದಾರೆ. ಅಷ್ಟು ಜನರನ್ನು ಆ ದೊಂಬರಾಟದವ ಎಂದೂ ಕಂಡೇ ಇರಲಿಲ್ಲ. ದೊಡ್ಡ ಎತ್ತರದ ಕೋಲಿನ ಮೇಲೆ ಒಂದು ಸಣ್ಣ ಹಗ್ಗವನ್ನು ಕಟ್ಟಿ ಅದರ ಮೇಲೆ ಲೀಲಾಜಾಲವಾಗಿ ನಡೆದಿದ್ದಾನೆ ದೊಂಬರಾಟದವನು. ನೋಡೋರಿಗೆಲ್ಲ ಅನ್ನಿಸ್ತು, ಈ ವಿಜಯೇಂದ್ರ ಸ್ವಾಮಿಗಳು ತುಮ್ಮನೆ ಅವ್ರ ಪಾಡಿಗೆ ಅವ್ರ ಪೂಜೆ ಗೀಜೆ ಮಾಡಿಕೊಂಡು ಚಿಕ್ಕಡಿಗೆ ಊಟ ಮಾಡಿಕೊಂಡು ಪಾದಪೂಜೆ ಮಾಡಿಸ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು. ಹೋಗಿ ಇವನ ಜೊತೆ ಯಾಕೆ ಕಾಂಪಿಟೇಷನ್ಗೆ ಹೋದರು? ಹೋಗಬಾರ್ದು. ನಾವು ನಮ್ಮ ಲೆವೆಲ್ ಮೇಂಟೈನ್ ಮಾಡ್ಕೊಳ್ಬೇಕು. ವಿಜಯೇಂದ್ರ ಸ್ವಾಮಿಗಳು ಸುಮ್ಮನೆ ಇಲ್ಲದೆ ಇದ್ದರೆ ಅವನ ಜೊತೆ ಹೋಗಿದ್ದಾರೆ ಅಂತ ಅಂದ್ಕೊಂಡ್ರು. ವಿಜಯೇಂದ್ರ ಸ್ವಾಮಿಗಳಿಗೆ ಸೋಲು ಕಟ್ಟಿಟ್ಟ ಬುತ್ತಿ ಎಲ್ಲ ನಿರ್ಣಯ ಮಾಡಿಕೊಂಡ್ರು. ಅವನು ದೊಂಬರಾಟದವನು ಎಲ್ಲ ಆಟ ತೋರಿಸಿ ಎಲ್ಲ ಲಾಗ ಆಟ ಹೊಡೆದು ಕೆಳಗೆ ಬಂದು, ಏನಂತೀರಿ ಸ್ವಾಮಿ ಇಂದ. ನಾನೇನನ್ನಲ್ಲಪ್ಪ, ನಿಂದೆಲ್ಲ ಮುಗಿದ್ರು ಕೂತ್ಕೊ, ನನ್ನ ತೋರಿಸ್ತೀನಿ ಎಂದರು. ಅವನು ನಂದೆಲ್ಲ ಮುಗೀತು, ನಾ ಇಷ್ಟು ಆಟಗಳನ್ನು ತೋರಿಸಿದ್ದೀನಿ, ನೀವು ದೊಡ್ಡವರು 500, ನೀವು ಇಷ್ಟನ್ನು ಬೇಡ, ನಾನು ತೋರಿಸಿದ್ರಲ್ಲಿ ಒಂದು ತೋರಿಸಿ ಸಾಕು, ನಾನು ಸೋತೆ ಎಂದ. ಅಟ್ಟು ಅವನು ಕಾನ್ಫಿಡೆನ್ಸ್. ವಿಜಯೇಂದ್ರ ಸ್ವಾಮಿಗಳಂದರು, ನೀ ತೋರಿಸಿದ್ದೆಲ್ಲ ತೋರಿಸ್ಲಿಕ್ಕೆ ನೀನು ನಾನು ಒಂದೇ ಅಲ್ಲ. ನಾನು ನೀ ತೋರಿಸಿದ್ದೆಲ್ಲ ತೋರಿಸಲ್ಲ, ನೀ ತೋರಿಸಿದ್ರಲ್ಲಿ ಯಾವುದೂ ನಾ ತೋರಿಸಲ್ಲ, ನಾ ತೋರಿಸಿದ್ದು ಒಂದು ನೋಡು, ಆಮೇಲೆ ಮಿಕ್ಕಿದ ಮಾತಾಡು ಅಂದರು. ಇನ್ನು ಇವರೇನು ತೋರಿಸ್ತಾರೋ ನೋಡೋಣ ಅಂಥೇಳಿ
ಅವನು ಕೂತ. ಆ ಕಡೆ ಎಲ್ಲ ತಮಿಳ್ನಾಡು ಕಡೆ ಎಲ್ಲ ನಾರು ಬಾಳೆ ನಾರು ಭಾರಿ ಪ್ರಸಿದ್ಧಿ. ಒಂದಷ್ಟು ನಾರು ತರಿಸಿದ್ರನು. ಇವನು ನೋಡಿದ ಈ ನಾರು ಏನು ಮಾಡ್ತಾರೆ ಅಂತ ಅವನಿಗೆ ಐಡಿಯಾನೇ ಇಲ್ಲ. ಸ್ವಾಮಿಗಳು ನಾರನ್ನು ಸಣ್ಣಗೆ ಕೂದಲೆಳೆ ಥರ ಕಟ್ ಮಾಡಿದ್ರಂತ. ಅದಕ್ಕೆ ಕೈಯಲ್ಲೇ ಬಿಡಿಸ್ತಾರೆ ನಾರನ್ನು. ಒಂದಕ್ಕೊಂದು ಸೇರಿಸಿದ್ರಂತ. ಸೇರಿಸಿ ಅಲ್ಲಿ ಎರಡು, ಒಂದು ವಿಷ್ಣು ದೇವಾಲಯ, ಒಂದು ಶಿವ ದೇವಾಲಯ, ಒಂದು ಸಾರಂಗಪಾಣಿ, ಒಂದು ಕುಂಭೇಶ್ವರ ಅಂತ ಎರಡು ದೇವಸ್ಥಾನ, ದೂರದ ದೇವಸ್ಥಾನ. ಅದರ ಗೋಪುರ, ಎತ್ತರದ ಗೋಪುರಕ್ಕೆ ಅಲ್ಲಿಂದ ಇಲ್ಲಿವರೆಗೂ ನಾರು ಕಟ್ಸಿದ್ರಂತ. ಕಟ್ಸಿದ್ರೆ ಈ ದೊಂಬರಾಟದವನು ಅಂದ್ಕೊಂಡ, ಈ ನಾರು ಯಾಕೆ ಅಲ್ಲಿಂದ ಅಲ್ಲಿಗೆ ಕಟ್ಟಿಸ್ತಾ ಇದ್ರೆ, ಹೂವಾಗಿವ ಏನೋ ಕಟ್ತಾರೇನೋ ಅಲ್ಲಿ ಹೋಗಿ ಎಣಿಗಿಣಿ ಹಾಕಿಸ್ಕೊಂಡು ಅಂತ ಅಂದ್ಕೊಂಡ. ಎಲ್ಲ ಆದಮೇಲೆ ನಾರು ಕಟ್ಟಿದ ಮೇಲೆ ಅವನು ಹೇಳಿದ್ರಂತೆ, ನೀನು ಕಂಬಿ ಕಟ್ಕೊಂಡು ಹಗ್ಗ ಕಟ್ಕೊಂಡು ಎಲ್ಲ ನಡೆದೆ, ನೀನು ನಡೆದ ಹೈಟ್ಗೂ ನಾನು ಕಟ್ಟಿರೋ ಹೈಟ್ಗೂ ಭಾರಿ ಇದೆ. ನಾ ಕಟ್ಟಿರೋದು ಕಂಬಿಯೂ ಅಲ್ಲ ಹಗ್ಗವೂ ಅಲ್ಲ, ನಾರು. ಅದರ ಮೇಲೆ ನಾನು ನಡಿತೀನಿ ಅಂದ್ರಂತೆ. ನಡಿಲಿಕ್ಕೆ ಸಾಧ್ಯವೇ ಇಲ್ಲ, ಯಾರಿಗೂ ಆಗಲ್ಲ. ಅಂಥದ್ರಲ್ಲಿ ನಮ್ಮ ವಿಜಯೇಂದ್ರ ಸ್ವಾಮಿಗಳು ಆ ನಾರಿನ ಮೇಲೆ ನಡ್ಕೊಂಡು ಬಂದುಬಿಟ್ರು. ಅವನಲ್ಲೇ ನಮಸ್ಕಾರ ಮಾಡಿಬಿಟ್ನಂತ. ಈ ಕತೆ ನಾ ಯಾಕೆ ಹೇಳಿದೆ ಅಂದರೆ, ಹರೌ ಪ್ರಸನ್ನೆ, ಭಗವಂತ ಅನುಗ್ರಹ ಮಾಡಿದ್ರೆ ಯಾವುದು ಅಸಾಧ್ಯವೇ ಇಲ್ಲ. ದೇವರ ದಯ ನಮಗಿಲ್ಲ ಆದ ಕಾರಣ ನಮ್ಮನೆ ಟೈಲ್ಸಲ್ಲೇ ಜಾರಿ ಬೀಳ್ತಿರ್ತೀವಿ. ದೇವರ ದಯ ತಪ್ಪಿದ್ರೆ ನಮ್ಮದೇ ಮನೆ, ಯಾರು ನಮ್ಮನ್ನು ತಳ್ಳಬೇಕಾದ್ದಿಲ್ಲ, ನೂಕಬೇಕಾದ್ದಿಲ್ಲ. ನಾವೇ ಸಂಧ್ಯಾವನೆ ಮಾಡಿ ಅರ್ಘ್ಯ ಬಿಟ್ಟು ನೀರು ಅದ್ರ ಮೇಲೆ ನಾವೇ ಕಾಲಿಟ್ಟು ನಾವೇ ಬೀಳ್ತೀವಿ. ಯಾಕೆ? ದೇವರ ದಯ ಇಲ್ಲ ರೀ. ನಮಗೆ ದೇವರ ದಯ ಕ್ಷಣ ಕಾಲ ತಪ್ಪಿದಾಗ ಅದು ಅನುಭವಕ್ಕೆ ಬರುತ್ತೆ. ಇಲ್ಲಿ ಇಡೀ ಜಡವಾದಂತಹ ವೃಂದಾವನ ಇಷ್ಟೆಲ್ಲ ಸಂಪದ್ಭರಿತ ಆಯಿತು, ಹೇಗೆ ಸಾಧ್ಯ ಅಂದರೆ ಹೇಳ್ತಾರೆ ರಾಜರು, ದೇವರ ದಯ ಆಯಿತು ಅಂದರೆ ಎಲ್ಲ ಸಾಧ್ಯ. ಆಗಲಾರದ್ದೆಲ್ಲ ಆಗಿಬಿಡುತ್ತೆ, ಅದು ದೇವರ ದಯ ಕಾರಣ. ನಾವು ನಮ್ಮ ಜೀವನದಲ್ಲಿ ನಾವು ವಿಚಾರ ಮಾಡಬೇಕು. ಎಷ್ಟೋ ಬಾರಿ ನಮ್ಮ ಕೈಲಿ ಆಗದೇ ಇರೋದೆಲ್ಲ ಮಾಡಿಬಿಟ್ಟಿರ್ತೀವಿ. ಅದು ಹೇಗೆ ಸಾಧ್ಯ ಆಯಿತು? ಚೂರು ವಿಚಾರ ಮಾಡಿ, ನೀವೇ ಮಾಡಿದ್ದ, ನಿಮಗಿಷ್ಟು ಯೋಗ್ಯತೆ ಇದೆಯಾ? ಹಾಗಾದ್ರೆ ವಿಚಾರ ಮಾಡಿ ದೇವರು ಮಾಡಿಸಿದ್ದಾನೆ. ಹಿಂದೆಲ್ಲ ದೊಡ್ಡವರು ಮಾತಾಡುವಾಗ ಹಾಗೆ ಮಾತಾಡೋರು. ಯಾರಾದರೂ ಭೀಷ್ಮ ಪಂಚಕ ಮಾಡಿದ್ರೆ ಅಥವಾ ಮನೆಗೆ ಬಂದ ತುಂಬ ಜನರಿಗೆ ಒಬ್ಬರೇ ಹೆಣ್ಣುಮಗಳು ಅಡುಗೆ ಮಾಡಿ, ಹಿಂದೆಲ್ಲ 50 ಜನ 60 ಜನಕ್ಕೆ ಒಬ್ಬೊಬ್ಬರೇ ಅಡುಗೆ ಮಾಡಿ ಹಾಕ್ಬಿಡೋರು. ಅಡುಗೆ ಮಾಡಿ ಹಾಕಿದ್ರೆ ಮನೇಲಿ ಭಾರಿ ದೊಡ್ಡ ಕೆಲಸ ಮಾಡಿದಾಗ ಅಂತೂ ಭಾರಿ ಮಾಡಿದ್ರಿ ಅಂದರೆ ಅವರು ಸ್ಪಷ್ಟ ಹೇಳೋರು, ನನ್ನ ಯೋಗ್ಯತೆ ಅಲ್ಲ, ದೇವರು ಮಾಡಿಸ್ದ, ನಾನು ಮಾಡಿದೆ. ಇದಿವತ್ತು ಮರೆತು ಬಿಟ್ಟಿದ್ದೀವಿ. ಎಲ್ಲ ನಾ ಮಾಡಿದೆ ಅನ್ನೋದಕ್ಕಾಗಿ ಭಗವಂತ ಆಗಾಗ ನಮ್ಮ ಯೋಗ್ಯತೆ ಏನು ಅಂತ ತೋರಿಸ್ತಾ ಇರ್ತಾನೆ. ಅದರಿಂದ ದೇವರ ದಯ ಆದರೆ ಮಾತ್ರ ಎಲ್ಲವೂ ಕೂಡ ಅಘಟಿತವಾದದ್ದು ಘಟಿಸಿಬಿಡುತ್ತೆ, ಆಗಲಾರದ್ದು ಆಗಿಬಿಡುತ್ತೆ. ಅದನ್ನು ಹೇಳ್ತಾ ಇದ್ದಾರೆ, ಹರೌ ಪ್ರಸನ್ನೇ ಕಿಮಹಸ್ತದಾದ್ಯಂ. ಯಾವತ್ತಾನೇ ಅಸಾಧ್ಯ, ದೇವರ ದಯ ಆದರೆ ಎಲ್ಲವೂ ಸಾಧ್ಯ ಆಗತ್ತೆ ಅಂಥೇಳಿ ತಿಳಿಸ್ತಾ ಇದ್ದಾರೆ. ಹಾಗಾಗಿ ನಾವು ಜೀವನದಲ್ಲಿ ಏನೇನೋ ಸಂಪಾದನೆ ಮಾಡುವ ಪ್ರಯತ್ನ ಮಾಡಬಾರ್ದು, ದೇವರ ದಯ ಸಂಪಾದನೆ ಮಾಡಬೇಕು. ಇಡೀ ಜೀವನದ ಉದ್ದಕ್ಕೂ ನಮ್ಮ ಎಫರ್ಟ್ ಎಲ್ಲ, ನಮ್ಮ ಶ್ರಮ ಎಲ್ಲ ಎಲ್ಲಿ ಹಾಕಬೇಕಂದ್ರೆ, ಕೆಲವರು ಏನಂದರೆ ಒಂದು ಮನೆ ಕಟ್ಬಿಡ್ಬೇಕು ಅಂತ ಅದಕ್ಕೆ ಭಾರಿ ಒದ್ದಾಡ್ತಿರ್ತಾರೆ, ಮದುವೆ ಆಗಿಬಿಡ್ಬೇಕು ಒದ್ದಾಡ್ತಿರ್ತಾರೆ, ಒಂದು ಕೆಲಸ ಎಲ್ಲ ಆಗುತ್ತೆ. ಒಂದು ಸಂಪಾದನೆ ಮಾಡ್ಕೊಳ್ಳಿ, ಅದು ಯಾವುದಂದರೆ ದೇವರ ದಯ. ದೇವರ ದಯ ಒಂದು ನಿಮಗೆ ಸಂಪಾದನೆ ಆದರೆ ಎಲ್ಲವೂ ಆಗುತ್ತಂತ. ಆ ದೇವರ ದಯ ಆಗಬೇಕಾದ್ರೆ ದೊಡ್ಡವ್ರ ದಯ ಆಗಬೇಕ್ರಿ. ದೊಡ್ಡವರು ಅಂದರೆ ಯಾರು? ಹುಡುಕೊಂಡು ಹೋಗಲೇಬೇಡಿ. ನಿಮ್ಮ ತಂದೆ ತಾಯಿಗಳು ನಿಮ್ಮ ಮನೆಯಲ್ಲಿ ಯಾರು ಇರ್ತಾರೆ ಅವರೇ ಹಿರಿಯರು. ಅವರ ಅನುಗ್ರಹ ಆಯಿತು, ದೊಡ್ಡವರ ಆಶೀರ್ವಾದ ಮಾಡಿದ್ರು ಅಂದರೆ ದೇವರ ಅನುಗ್ರಹ ಆಯಿತು ಅಂತಾನೆ. ಇಡೀ ನಮ್ಮ ಜೀವನದ ಒಳಗೆ ನಾವು ಮಾಡುವ ಎಲ್ಲ ಕೆಲಸಗಳಿಂದ ನಮ್ಮ ಹಿರಿಯರು ಮನ ತುಂಬಿ ನಮ್ಮನ್ನು ಹರಿಸ್ಬೇಕು. ಎಷ್ಟು ಒಳ್ಳೆ ಹುಡುಗಪ್ಪ, ಎಷ್ಟು ಒಳ್ಳೆ ಹುಡುಗಪ್ಪ, ಹೀಗಂತಿರ್ಬೇಕು. ಅಂತಿದ್ರೆ ಅವರ ಒಳಗಿರುವ ಭಗವಂತ ಆ ಪೂಜೆಯನ್ನು, ಆ ಬಗೆಯ ಆರಾಧನೆಯನ್ನು ಕಂಡು ಅನುಗ್ರಹ ಮಾಡ್ತಾನೆ. ಆಗ ನೀವು ಅಂದ್ಕೊಂಡದ್ದೆಲ್ಲ ಆಗುತ್ತೆ. ತತಸ್ಸಗೋರೂಪಧರೈರ್ನಿಯುದ್ಧ್ಯಂ ಚಚಾರ ಚಾರೂಪಲಮುಕ್ಷಿತಂ ಚ ಸಮಭ್ಯಸತ್ಪ್ರಾಗಿವ ವತ್ಸದೈತ್ಯರಣ್ಣಂ ತಥೋಕ್ಷೇಪಣಮಸ್ಯ ತನ್ವಾಹ. ಎಲ್ಲರೂ ಬಂದು ವೃಂದಾವನದಲ್ಲಿ ಅಲ್ಲಲ್ಲಿ ಬಿಡಾರಗಳನ್ನು ಹುಡುಕೊಂಡಿದ್ದಾರೆ. ಕೃಷ್ಣ ಪರಮಾತ್ಮ ವೃಂದಾವನ ಪ್ರವೇಶ ಮಾಡಿ ಆದಮೇಲೆ ಸಮಾನ ವಯಸ್ಕರಾದಂಥ ಸ್ನೇಹಿತರಿಂದ ಕೂಡಿಕೊಂಡು ಕೃಷ್ಣ ಪರಮಾತ್ಮ ಆಟ ಆಡ್ತಾ ಇದ್ದಾನಂತೆ.
ಏನು ಆಟ? ಕೃಷ್ಣ ಪರಮಾತ್ಮ ಆಡ್ತಿದ್ದಿದ್ದ ಆಟ ಹಸು ಕರು ಆಟ ಅಂತೆ. ಆಟ ಆಡ್ತಾ ಇದ್ದಾನಂತೆ. ಆಡುವಾಗ ಒಂದು ಕರು ಇನ್ನೊಂದು ಕರು ಜೊತೆ ಕುಸ್ತಿ ಆಡೋ ಥರ, ಒಂದು ಹಸು ಇನ್ನೊಂದು ಜೊತೆ ಆಡುವಂತೆ ಹೀಗೆಲ್ಲ ಮಾಡ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ. ಈ ಕರು ರೂಪದಲ್ಲಿ ಯಾರೋ ಇದ್ದರೂ ಅವ್ರನ್ನ ಎತ್ಕೊಂಡು ಬಿಡೋದಂತ, ಎತ್ಕೊಂಡು ಗರ 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 ತಿರುಗಿಸಿ ಕೆಳಗಿಳಿಸೋನಂತೆ. ಇದೇನೆಂದರೆ ವಾದಿರಾಜರು ಹೇಳ್ತಾರೆ, ಇದು ಅಭ್ಯಾಸ ಮಾಡ್ತಾ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನಂತೆ. ಏನು ಪ್ರಾಕ್ಟೀಸ್ ಇದು ಅಂದರೆ, ಮುಂದೆ ಕರು ರೂಪದಲ್ಲಿ ಒಬ್ಬ ದೈತ್ಯ ಬರ್ತಾ ಇದ್ದಾನೆ. ಅವನ ಹೆಸರು ವತ್ಸಾಸುರ ಅಂತ. ಬಂದಾಗ ನೀವು ತತ್ಕ್ಷಣದಲ್ಲೇ ಮಾಡಿದ್ರೆ ಆಗುತ್ತೋ ಇಲ್ಲೋ, ಅದಕ್ಕೆ ಮೊದಲೇ ಒಂದು 4 ದಿವಸದಿಂದ ಅಭ್ಯಾಸ ಮಾಡಿಕೊಂಡಿದ್ರೆ ಮುಂದೆ ಎಕ್ಸಾಮಲ್ಲಿ ಈಸಿ. ಎಕ್ಸಾಮ್ ದಿನವೇ ನೀವು ಪುಸ್ತಕ ತೆಗೆದ್ರೆ ಕಷ್ಟ ಅಂಥೇಳಿ ತೋರಿಸ್ಲಿಕ್ಕೇನೋ ಎಂಬಂತೆ ಭಗವಂತ ಮುಂದೆ ಬರುವ ಕರು ರೂಪದ ದೈತ್ಯನ ಸಂಹಾರವನ್ನು ಮಾಡಲಿಕ್ಕೆ ಅಭ್ಯಾಸ ಮಾಡ್ತಾ ಇದ್ದಾನಂತೆ. ಹುಡುಗರನ್ನ ಹೀಗೆ ಎತ್ಕೊಂಡು ಬಿಡೋದು, ಗರ 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 ತಿರುಗಿಸೋದು, ಕೆಳಗೆ ಹಾಕೋದು. ಅಂದರೆ ಅವ್ರಿಗೆ ನೋವು ಆಗ್ತಿರ್ಲಿಲ್ಲ. ಯಾಕಂದರೆ ನೋವು ಆಗಬೇಕಾದ್ರೂ ಭಗವಂತನ ಇಚ್ಛೆ. ಕೆಲವು ಸತಿ ಜೋರಾಗಿ ಬೀಳ್ತೀವಿ, ಏನಾಗಲ್ಲ, ಭಾರಿ ಆಕ್ಸಿಡೆಂಟ್ ಆಗುತ್ತೆ, ಗಾಡಿ ಪೂರ ಹಾಳಾಗತ್ತೆ, ಬಾಡಿ ಫುಲ್ ಸೇಫ್. ಕೆಲವು ಸತಿ ಭಾರಿ ಆಕ್ಸಿಡೆಂಟು, ಗಾಡಿ ಸೇಫ್, ಬಾಡಿ ಗೋವಿಂದ. ಹಾಗಾದರೆ ದೇವರ ದಯ ಇರಬೇಕು, ನಿಮಗೆ ಚೆನ್ನಾಗಿರಬೇಕು ಅಂತಾದರೆ. ದೇವರ ದಯ ತಪ್ಪಿತು ಅಂದರೆ ಹೋಯ್ತು. ಭಗವಂತ ಗರ ಗರ ತಿರುಗಿಸಿ ಕೆಳಗೆ ಹಾಕೋನು. ಆದರೆ ಕೆಳಗೆ ಬಿದ್ದರೆ ಅವನಿಗೇನು ಆಗ್ತಿರ್ಲಿಲ್ಲ. ಯಾಕೆಂದರೆ ಭೂಮಿಯಲ್ಲೂ ಭಗವಂತ ಒಂದು ರೂಪದಿಂದ ಹಿಡಿದು ಅವನನ್ನು ಧಾರಣೆ ಮಾಡ್ತಿದ್ದ. ಹೀಗಾಗಿ ಯಾರಿಗೆ ನೋವು ಆಗಬೇಕು, ಯಾರಿಗಾಗಬೇಕು ಎಲ್ಲ ಭಗವಂತನ ಇಚ್ಛೆ. ಹೀಗೆಲ್ಲ ಅಭ್ಯಾಸ ಮಾಡ್ತಾ ಇದ್ದಾನೆ. ಆಮೇಲೆ ಪ್ಲವಂಗವೇಶೈರನುಜೈ ಸಮೇತ ಸಸೇತು ಬಂದಾದಿ ವಿಹಾರಶೀಲ ಚರನ್ನರಣ್ಯೇ ರಘುರಾಮರೂಪಂ ಸ್ವಕೀಯಮಾಜ್ಞಾಪಯತಿ ಸ್ಮ ದೇವ. ದೇವತೆಗಳಿಗೆ, ಇಂದ್ರ ಚಂದ್ರ ಮೊದಲಾದ ರುದ್ರಾದಿ ದೇವತೆಗಳಿಗೆ ಭಗವಂತನ ಬಗ್ಗೆ ಮರೆವು ಬರುತ್ತಂತೆ, ಮರ್ತೋಗ್ಬಿಡ್ತಾರೆ. ಅಲ್ಲ, ಅವರೇ ಮರ್ತು ಹೋಗ್ತಾರೆ ಅಂದರೆ ನಮ್ಮ ಕತೆ, ನಮಗೂ ಅವ್ರಿಗೂ ಇಷ್ಟೇ ವ್ಯತ್ಯಾಸ. ಅವರಿಗೆ ಯಾವಾಗಲಾರು ಒಮ್ಮೊಮ್ಮೆ ದೇವರ ಬಗ್ಗೆ ಮರುವು ಬರುತ್ತಂತೆ, ನಮ್ಗೆ ಯಾವಾಗಲೂ ಬರುತ್ತೆ. ನಮಗೊಮ್ಮೆ ನೆನಪು ಬರುತ್ತೆ, ಪುರಾಣ ಕೇಳುವಾಗ ನೆನಪಿರುತ್ತೆ, ಆಮೇಲೆ ನೆನಪಿದ್ರಿತ್ತು ಇಲ್ಲದೇರಿಲ್ಲ. ರುದ್ರಾದಿ ದೇವತೆಗಳಿಗೆ ಆಗಾಗ ಭಗವಂತನ ನೆನಪು. ಕೃಷ್ಣನೇ ರಾಮ, ರಾಮನೇ ಕೃಷ್ಣ, ಅವನೇ ನರಸಿಂಹ, ಅವನೇ ಬುದ್ಧ ಅಂತ ಭಗವಂತನ ರೂಪಗಳಲ್ಲಿ, ಭಗವಂತನ ಗುಣದಲ್ಲಿ, ಭಗವಂತನ ಕ್ರಿಯೆಯಲ್ಲಿ ಯಾವುದೂ ವ್ಯತ್ಯಾಸ ಇಲ್ಲ. ಈ ಬಗೆಯ ವ್ಯತ್ಯಾಸವನ್ನು ಒಮ್ಮೊಮ್ಮೆ ರುದ್ರಾದಿ ದೇವತೆಗಳು ಹಾಗೆ ತಿಳ್ಕೊಂಡು ಬಿಡ್ತಾರೆ. ರಾಮ ರಾವಣನ್ನ ಕೊಂದ ತಕ್ಷಣ ಎಲ್ಲ ದೇವತೆಗಳು ಪುಷ್ಪವೃಷ್ಟಿ ಮಾಡಿದ್ರೆ ರುದ್ರದೇವರು ಮಾತ್ರ ಬಿಲ್ ಹಿಡ್ಕೊಂಬಂದ್ಬಿಟ್ರಂತೆ. ನಮ್ಮ ಶಿಷ್ಯ ರಾವಣನ್ನೇ ಹಾಕಿ ಕೊಂದೆ ನೀನು ಅಂತ ಯುದ್ಧಕ್ಕೆ ಬಂದ್ಬಿಟ್ರಂತೆ. ಅಲ್ಲಿ ನೋಡಿದ್ರೆ, ಮೇಲ್ ನೋಡಿದ್ರೆ ತೊಡೆ ಮೇಲೆ ಕೂತು ಹೆಂಡ್ತಿಗೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ. ರಾಮ ತಾರಕ ನಾಮವನ್ನು ಸದಾ ಉಪದೇಶ ಮಾಡುವಂತಹ ವೈಷ್ಣವೋತ್ತಮರಾದ ರುದ್ರದೇವರು ಅದೇ ರಾಮ ಯುದ್ಧ ಮಾಡಿ ರಾವಣನನ್ನು ಕೊಂದಾಗ, ರಾವಣ ನನ್ನ ಭಕ್ತ, ನನ್ನ ಫ್ಯಾನು, ಅವನನ್ನು ನೀ ಹ್ಯಾಕೆ ಕೊಂದೆ ಅಂತ ಬಿಲ್ಲಿಗೆ ಬಾಣ ಹೂಡೇ ಬಂದ್ಬಿಟ್ನಂತೆ. ನೋಡಿ, ದೇವತೆಗಳಿಗೆ ಯಾವಾಗಲೂ ದೇವ್ರ ಜಪ ಮಾಡೋರಿಗೆ ಹೀಗೆ ಎಡವಟ್ಟಾಗತ್ತೆ ಅಂದರೆ, ನಮ್ಗೆ ಯಾವಾಗಲೂ ದೇವ್ರ ಜಪವೇ ಇಲ್ಲ, ನಮ್ಗೆ ಹೇಗೆ ಎಡವಟ್ಟಾಗಬೇಡ. ಅದಕ್ಕೆ ದೇವರು ಏನು ಮಾಡ್ತಾನೆ ಅಂದರೆ, ಆಗಾಗ ತನ್ನ ಚರ್ಯೆ, ತನ್ನ ನಡೆ, ತನ್ನ ನುಡಿಯಿಂದ ದೇವತೆಗಳಿಗೆ ಎಚ್ಚರ ಕೊಡ್ತಿರ್ತಾನೆ. ಮರಿಬೇಡಿ ನಾನೇ ರಾಮ, ಮರಿಬೇಡಿ ನಾನೇ ನರಸಿಂಹ, ಮರಿಬೇಡಿ. ಇದು ದೇವತೆಗಳಿಗೆ ಮಾತ್ರ ಅರ್ಥ ಆಗುವಂತಹ ಭಗವಂತನ ಬಗೆ ಬಗೆಯ ಲೀಲಾ ವಿನೋದಗಳು. ಏನು ಮಾಡ್ತಿದ್ದ ಅಂದರೆ, ಪ್ಲವಂಗವೇಶೈರನುಗೈ ಸಮೇತ ಕೃಷ್ಣ ಪರಮಾತ್ಮ ತನ್ನ ಜೊತೆಯ ಗೊಲ್ಲರಿಗೆ ಮರ ಕೋತಿ ಆಟ ಆಡೋಣ ಅನ್ನೋದು. ಕೋತಿ ಅವನ ಜೊತೆಯವರೆಲ್ಲ ಆಗಬೇಕು, ಇವನು ಆಗ್ತಿರಲಿಲ್ಲ. ಆದಮೇಲೆ ಕೃಷ್ಣ ಪರಮಾತ್ಮ ಏನು ಮಾಡ್ತಿದ್ದ, ನೀವು ಇದನ್ನು ದಾಟಿ ಅಂತ ಹೇಳಿ ಅಲ್ಲೇ ಇರ್ತಕ್ಕಂಥ ಒಂದು ಸಣ್ಣ ಕೆರೆಯೋ ಒಂದು ಹಳ್ಳ ನೀರಿಗೋ ಸೇತುವೆ ಥರ ಕಟ್ಟಿ ಇದ್ರ ಮೇಲೆ ನಡ್ಕೊಂಡು ಬನ್ನಿ ಅಂತ ಹೇಳ್ತಿದ್ದ. ಆ ಕ್ರಿಯಾ ನೋಡಿ ದೇವತೆಗಳು ತಿಳ್ಕೊಳ್ಬೇಕು, ಓ ಇವರೇ ಹಿಂದಿನ ಜನ್ಮದಲ್ಲಿ ಕಪಿಗಳಾಗಿದ್ದರು. ಹೌದೇ ಹೌದು, ಆ ಎಲ್ಲ ದೇವತೆಗಳು ಹಿಂದಿನ ಜನ್ಮದಲ್ಲಿ ಕೃಷ್ಣ ರಾಮನಾದ ಸಂದರ್ಭದಲ್ಲಿ ರಾಮನ ಸೇವೆ ಮಾಡುವ ಸಲುವಾಗಿಯೇ ಈ ಎಲ್ಲ ದೇವತೆಗಳು ಕಪಿ ವೇಷದಲ್ಲಿ ಬಂದಿದ್ದರು. ಭಗವಂತ ತಾನು ಅವರ ಕಡೆಯಿಂದ ಸೇತುವೆಯನ್ನು ಕಟ್ಟಿಸಿದ್ದು,
ನಾನೇ ರಾಮ ಅಂತ ತೋರಿಸ್ತಾ ಇದ್ದಾನೆ. ಅದನ್ನು ಹೇಳ್ತಾರೆ, ಸಸೇತು ಬಂದಾದಿ ವಿಹಾರಶೀಲ. ಭಗವಂತನ ಸ್ವಭಾವ ವಿಹಾರ. ವಿಹಾರ ಅಂದರೆ ಕ್ರೀಡೆ. ದೇವರಿಗೆ ಅವತ್ತು ಸೇತುವೆ ಕಟ್ಟದ ನೋಡಿ. ಏನು ಕಥೆ ಅಂದರೆ, ರಾಮಾವತಾರದಲ್ಲಿ ರಾಮಚಂದ್ರ ದೇವರು ಸಮುದ್ರದ ಮೇಲೆ ಸೇತುವೆಯನ್ನು ಕಟ್ಟಿದ್ರು. ಅದು ಕಟ್ಟೇ ಇಲ್ಲ, ಕಟ್ಟಿದ್ರು. ಇವತ್ತೆಲ್ಲ ಭಾರತೀಯರಿಗೆ ಈ ನಂಬಿಕೆಯಲ್ಲಿ ಭಾರಿ ಗೋಳಾಗಿದೆ. ಬೇರೆ ದೇಶದವ್ರು ಕಣ್ಣು ಗೊತ್ಕೊಳ್ತಾರೆ, ನಿಜ ಅಂತ ಹೇಳ್ತಾರೆ, ಎಲ್ಲರೂ ಒಪ್ಪಿದ್ರು. ನಮ್ಮವ್ರಿಗೆ ಬಂದಿದೆ ಕಷ್ಟ, ಇರಲಿ ಅದೊಂದು ಪಕ್ಕದಲ್ಲಿಡಿ. ಆದರೆ ರಾಮಚಂದ್ರ ದೇವರು ಸೇತುವೆಯನ್ನು ಕಟ್ಟದ. ನಿಜವಾಗಿಯೂ ರಾಮದೇವರು ಸೇತುವೆ ಕಟ್ಟಬೇಕಿತ್ತ? ಸೀತೆನ ಕರ್ಕೊಂಡು ಬರಬೇಕಾದ್ರೆ, ರಾವಣನ ಸಂಹಾರ ಮಾಡಬೇಕಾಗಿದ್ದರೆ ರಾಮದೇವರಿಗೆ ಸೇತುವೆ ಬೇಕಿರಲಿಲ್ಲ. ರಾಮ ಹೋಗುವ ಕೆಲಸಕ್ಕೆ ರಾಮನ ಒಟ್ಟಿಗೆ ಸಹಾಯ ಮಾಡಬೇಕು ಅಂತಿದ್ದಾರಲ್ಲ ಕಪಿಗಳು, ಅವ್ರಿಗೆ ಸೇತುವೆ ಬೇಕು, ದೇವರಿಗೆ ಬೇಡ. ಹನುಮಂತನೇ ಒಂದೇ ಕ್ಷಣಕ್ಕೆ ಹಾರ್ತಾನೆ ಅಂದಮೇಲೆ ರಾಮನೂ ಹಾರ್ತಿದ್ದ ಅಲ್ಲ. ರಾಮ ಹೋಗಬೇಕಾದ್ದೇ ಇಲ್ಲ. ರಾಮ ಇಲ್ಲದ ಸ್ಥಳವೇ ಇಲ್ಲ. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಜಗವೆಲ್ಲ ತಾನಾದ. ಹನುಮನು ಎಲ್ಲ ಕಡೆ ಇರ್ತಾನೆ. ಹಾರಿ ತೋರಿಸಿದ ಜೀವರ ಒಳಗೆ ಹಾರುವವ ನಾನು. ಹಾರುವವ ಅಂದರೆ ನನ್ನಷ್ಟು ದೊಡ್ಡ ಸಾಧನೆ ಮಾಡುವವರು ಯಾರೂ ಇಲ್ಲ. ಜೀವೋತ್ತಮ ನಾನು ಅಂತ ತೋರಿಸ್ಲಿಕ್ಕೆ ಹಾರಿದ್ದೇ ವಿನಃ ನಾ ಹಾರಿದ್ರಿಂದ ರಾಮಂಗೆ ಹೆಲ್ಪ್ ಆಯಿತು ಅಂತ ಹನುಮಂತನಿಗೂ ಇಲ್ಲ. ಹನುಮಂತ ಹಾರುವಾಗ ಯಾರಿಗೂ ಹೀಗೆ ಹೇಳಲಿಲ್ಲ, ನಾನು ಹಾರ್ತೀನಿ, ರಾಮಂಗೆ ನನ್ನ ಕೈಲಾದ ಹೆಲ್ಪ್ ಮಾಡ್ತೀನಪ್ಪ ಅಂತಂದಿಲ್ಲ. ಹನುಮಂತನಿಗೆ ಚೆನ್ನಾಗಿ ಗೊತ್ತಿದೆ, ರಾಮನಿಗೆ ನನ್ನಿಂದ ಆಗಬೇಕಾದೇನೂ ಇಲ್ಲ. ಮುಖ್ಯ ರಾಮ ತನ್ನ ಹೆಂಡ್ತಿನ ಮಿಸ್ಸಸ್ನ ಮಿಸ್ ಮಾಡಿಕೊಂಡೇ ಇಲ್ಲ, ಜೊತೆಲೇ ಇದ್ದಾರೆ. ನೋಡುವ ಯೋಗ್ಯತೆ ಇಲ್ಲದವರಿಗಿಲ್ಲ. ಯಾವಾಗಲೂ ವ್ಯಾಪ್ತತ್ವಾತ್, ಎಲ್ಲ ಕಡೆ ಭಗವಂತ ವ್ಯಾಪ್ತನಿದ್ದಾನೆ. ಇವಳು ಅಲ್ಲೇ ಇದ್ದಾಳೆ. ವ್ಯಾಪ್ತತ್ವ ನಿರವದ್ಯತ್ವ ತಸ್ಯ ತ್ಯಾಗ ಕಥಂ ಭವೇತ್. ಸರ್ವಸ್ಥಳದಿ ವ್ಯಾಪ್ತನಾದ ಭಗವಂತನ ಒಟ್ಟೊಟ್ಟಿಗೆ ಇರುವಾಗ ಬಿಟ್ಟೇ ಇಲ್ಲ. ಇದೆಲ್ಲ ಪರಿಪೂರ್ಣ ಚಿತ್ರಣ ಇದೆ. ಆದರೂ ಹನುಮಂತ ದೇವರು ಹಾರಿದ್ರು. ಹನುಮಂತನಿಗೆ ಅನುಗ್ರಹ ಮಾಡುವಂತಹ ಭಗವಂತ ಹಾರಬೇಕಾದ್ದೂ ಇಲ್ಲ, ಅವನು ಇಲ್ಲದ ಜಾಗವೇ ಇಲ್ಲ. ಹಾಗಾದ್ರೆ ಈ ಸೇತುವೆ ಕಟ್ಟಿದ್ಯಾಕೆ? ಸೇತುವೆ ಕಟ್ಟಿದ್ದಕ್ಕೆ ಎರಡು ದೊಡ್ಡ ಪುಣ್ಯ. ಒಂದು, ಈ ರಾಮನ ಜೊತೆ ಹೋಗಬೇಕು ಅಂತಿದ್ದಾರಲ್ಲ ಅವ್ರಿಗೆ ಹಾರಲಿಕ್ಕಾಗಲ್ಲ. ಅವೆಲ್ಲ ಅಲ್ಲೇ ಹಳ್ಳದಲ್ಲೇ ಸಮುದ್ರದಲ್ಲೇ ಬಿದ್ದೋಗ್ಬಿಡ್ತಾರೆ. ಭಗವಂತ ಕಾರುಣ್ಯದಿಂದ ಸೇತುವೆ ಕಟ್ಟಿ ತನ್ನ ಜೊತೆಗೆ ಎಲ್ಲರನ್ನೂ ಕರ್ಕೊಂಡು ಹೋದ. ಇನ್ನೊಂದೇನು ಕಥೆ ಅಂದರೆ, ಈಗ ತುಂಬ ಜನ ರಾಮಾಯಣ ಮುಗಿದು ಎಷ್ಟೋ ವರ್ಷ, ನಿಮ್ಮ ತಾತಂದ್ರು ನಮ್ಮ ತಾತಂದ್ರ ಕಾಲಕ್ಕೂ ಆ ಸೇತುವೆ ಇತ್ತು. ಅದು ಸೇತುಂ ದೃಷ್ಟ ಬ್ರಹ್ಮಹತ್ಯಾ ವ್ಯಪೋಹತು. ಕಲಿಯುಗದಲ್ಲಿ ಜನ ಈ ರಾಮ್ ಸೇತುಗೂ ಬಂದು ಸೇತುವೆ ದರ್ಶನ ಮಾಡಿದ್ರೆ ಅಲ್ಲಿವರೆಗೂ ಮಾಡಿರ್ತಕ್ಕಂಥ ಬ್ರಹ್ಮಹತ್ಯೆಯೇ ಮೊದಲಾದ ಎಲ್ಲ ಪಾಪ ಪರಿಹಾರ ಆಗ್ತಿತ್ತಂತ. ಮುಂದೆ ಬರುವ ಕಲಿಯುಗದ ಪಾಪಿ ಜನಗಳ ಪಾಪವನ್ನು ಪರಿಹಾರ ಮಾಡಲಿಕ್ಕೆ ರಾಮ ಸೇತುವೆ ನಿರ್ಮಾಣ ಮಾಡಿದ ಅಲ್ವಾ. ಈ ಸೇತುವೆ ನಿರ್ಮಾಣ ಮಾಡಿದ್ದಕ್ಕೂ ಇವ್ರ ಪಾಪ ಕಳ್ಕೊಳ್ಳಿಕ್ಕೂ ಏನು ಸಂಬಂಧ ಅಂದರೆ, ರಾಮ ಭಕ್ತನಾದ ಹನುಮ, ರಾಮನ ಭಕ್ತನಾದ ವಿಭೀಷಣ, ರಾಮನ ಭಕ್ತರಾದ ಅನೇಕ ಕಪಿಗಳು ಕಾಲಿಟ್ಟ ನೆಲ ಅದು. ಅವರೆಲ್ಲ ಕಾಲಿಟ್ಟು ನಡ್ಕೊಂಡು ಹೋಗಿದ್ದಾರೆ. ಅವರ ಸ್ಪರ್ಶ ಆದ ಕಲ್ಲು, ಆ ಕಲ್ಲು ನೋಡಿದ್ರೆ ಪಾಪ ಹೋಗುತ್ತೆ. ಅದಕ್ಕೋಸ್ಕರ ದೇವರು ಮಾಡಿದ್ದೇ ವಿನಃ ಅವನ ಹೆಂಡ್ತಿಂಗೆ ಕರ್ಕೊಂಬರೋಕ್ಕೆ ಬಿಡ್ಸ್ ಕಟ್ಕೊಂಡು ಹೋದ ಅಂತ ಹಿಂಗೆಲ್ಲ ತಿಳ್ಕೊಳ್ಬಾರ್ದು. ಹಾಗಾಗಿ ಅದೇ ರಾಮ ನಾನು, ಅದೇ ಕಪಿಗಳೇ ಇವರು ಅಂತ ತೋರಿಸ್ಲಿಕ್ಕೆ ದೇವತೆಗಳಿಗೆ ಭಗವಂತ ಒಮ್ಮೆ ಮರಕೋತಿ ಆಟ ಆಡ್ತಿದ್ದ, ಸೇತುವೆ ಕಟ್ತಿದ್ದ, ಒಮ್ಮೆ ಹಸು ಕರು ಆಟ ಆಡ್ತಿದ್ದ. ಅವ ಆಟ ಎಲ್ಲ ಒಂದು ಭಕ್ತರಿಗೆ ಒಂದು ಕಥೆ, ಭಕ್ತರಿಗೆ ಒಂದು ಅನುಗ್ರಹ ಮಾಡಲಿಕ್ಕೆ ಭಗವಂತ ಹೀಗೆಲ್ಲ ಮಾಡಿ ತೋರಿಸ್ತಾ ಇದ್ದಾನೆ. ಚರನ್ನರಣ್ಯೇ ರಘುರಾಮ ರೂಪಂ ಸ್ವಕೀಯಮಾಜ್ಞಾಪಯತಿ ಸ್ಮ ದೇವ. ತನ್ನವರಿಗೆ ತಾನು ಈ ರೀತಿ ಅಪ್ಪಣೆ ಕೊಡಿಸ್ತಾ ಇದ್ದಾನಂತೆ. ಅರಣ್ಯದಲ್ಲಿ ಸಂಚಾರ ಮಾಡಿದ ರಘುವಂಶದ ರಾಮ ನಾನೇ. ಹಿಂದಿನ ಜನ್ಮದಲ್ಲಿ, ಹಿಂದಿನ ಅವತಾರದಲ್ಲಿ ನೀವು ಯಾವ ರಾಮನ್ ನೋಡಿದಿರಿ, ಆ ರಾಮನೇ ಈ ಕೃಷ್ಣನಾಗಿ ಬಂದಿದ್ದಾನೆ, ಕೃಷ್ಣನೇ ಹಿಂದೆ ರಾಮನಾಗಿದ್ದಾನೆ. ಇದರೊಳಗೊಂದು ಕಥೆ ಏನಿದೆ ಅಂದರೆ, ದೇವತೆಗಳು ಸಾಧನಕ್ಕೆ ಎರಡೇ ಅವತಾರ ಬಹಳ ಮುಖ್ಯವಾದದ್ದು. ಒಂದು ರಾಮಾವತಾರ, ಇನ್ನೊಂದು ಕೃಷ್ಣಾವತಾರ. ರಾಮಾವತಾರದಲ್ಲಿ ದೇವತೆಗಳು ಬಂದು ಕೆಲವರು ತುಂಬ ಸಾಧನೆ ಮಾಡಿದ್ರು, ಕೆಲವರು ಕಡಿಮೆ ಸಾಧನೆ ಮಾಡಿದ್ರು.
ತುಂಬ ಸಾಧನೆ ಮಾಡಿದವ್ರದ್ದು ಕಡಿಮೆ ಮಾಡಲಿಕ್ಕೆ ಕೃಷ್ಣಾವತಾರ, ಕಡಿಮೆ ಸಾಧನೆ ಮಾಡಿದವ್ರದ್ದು ಪೂರ್ತಿ ಮಾಡ್ಕೊಳ್ಳಿಕ್ಕೆ ಕೃಷ್ಣಾವತಾರ, ಬ್ಯಾಲೆನ್ಸಿಂಗ್ ಮಾಡ್ಕೊಳ್ಳಿಕ್ಕೆ ಇನ್ನೊಂದು ಅವತಾರ. ರಾಮಾವತಾರದಲ್ಲಿ ಎಲ್ಲ ದೇವತೆಗಳು ಬಂದರು, ಅವರ ಮೋಕ್ಷಕ್ಕೆ ಎಷ್ಟು ಬೇಕಷ್ಟು ಸಾಧನೆ ಮಾಡಬೇಕಿತ್ತು. ಕೆಲವ್ರದ್ದು ಆ ರಾಮನ ಹತ್ತಿರ ಇದ್ದು, ಉದಾಹರಣೆಗೆ ಅಂದರೆ ಲಕ್ಷ್ಮಣ, ಅವನು ತುಂಬ ಸೇವೆ ಮಾಡಿಬಿಟ್ಟ. ಎಷ್ಟು ಸೇವೆ ಮಾಡ್ದ ಅಂದರೆ, ಮದುವೆ ಆಗಿದ್ದ ದಿನವೇ, ಮದುವೆ ಆಗಿ ಇನ್ನೂ ಸ್ವಲ್ಪ ದಿನ ಆಗಿತ್ತು, ಹೆಂಡ್ತಿನ ಬಿಟ್ಟು ರಾಮನ ಹಿಂದೆ ಕಾಡಿಗೆ ಹೋದ. ಬರೀ ಕಾಡಿಗೆ ಹೋಗಿದ್ದಲ್ಲ, ಕೆಲವ್ರು ಹೋಗಿಬಿಡ್ತಾರೆ, ಹೋದ್ಮೇಲೆ ಬೈತಿರ್ತಾರೆ. ನಿನ್ನ ನಂಬ್ಕೊಂಡು ಮದುವೆ ಆದ ಹೆಂಡ್ತಿನೂ ಬಿಟ್ಟು ಬಂದೆ, ಅಯ್ಯೋ ನನ್ನ ಒಳ್ಳೆ ಹಣೆ ಬರ, ನಿನ್ನಿಂದೆ ಬರೋಂಗೆ ಬೈತಿರ್ತಾರೆ. ಕಡೆಗೆ ಯಾಕಾರು ಕರ್ಕೊಂಡು ಬಂದು ಅಂತ ಅನ್ಸ್ಕೋಬೇಕು. ಒಂದಿನ ಒಂದು ಮಾತಾಡಿಲ್ಲಂತ ಲಕ್ಷ್ಮಣ. ಬರೀ ಬರೋದಲ್ಲ, ನಿತ್ಯದಲ್ಲಿ ರಾಮನಿಗೆ ಸೇವೆ ಮಾಡಿದ್ದಾನಂತ. ಬರೀ ಸೇವೆ ಅಲ್ಲ, ಅವನು ಮಾಡೋ ಥರ ಸೇವೆ ಯಾರಿಗೂ ಸಾಧ್ಯ ಇಲ್ಲ. ಎಷ್ಟು ವರ್ಷ ರಾಮ ಕಾಡಲ್ಲಿದ್ದ, ಅಷ್ಟು ವರ್ಷದಲ್ಲಿ ಒಂದು ದಿನ ಲಕ್ಷ್ಮಣ ನಿದ್ದೆ ಮಾಡಿಲ್ಲ. ನಿತ್ಯದಲ್ಲಿ ರಾಮ ಸೀತೆಯರಿಗಾಗಿ ದೂರದಲ್ಲಿ ಎಲೆಗಳು ಬಳ್ಳಿಗಳಿಂದ ಹಾಸಿಗೆಯನ್ನು ನಿರ್ಮಾಣ ಮಾಡಿ ಅವರನ್ನು ದೂರ ಅಲ್ಲಿ ಮಲ್ಕೊಳ್ಳೋ ವ್ಯವಸ್ಥೆ ಮಾಡಿ ತಾನು ದೂರದಲ್ಲಿ ನಿಂತು ರಕ್ಷಣೆಗಾಗಿ ನಿಲ್ತಿದ್ದಂತೆ. ನಿಜವಾಗಿಯೂ ದೇವರಿಗೇನು ರಕ್ಷಣೆ ಬೇಡ, ದೇವರಿಗೆ ರಕ್ಷಣೆ ಇರಲಿ ಅಂತ ನಾವು ನಿಂತರೆ ಅದಕ್ಕೆ ಫಲ ನಮಗೆ ದೇವರು ಕೊಡ್ತಾನೆ. ನೀನು ನನ್ನ ರಕ್ಷಣೆಗೆ ನಿಂತ್ಯಾ, ಹಾಗಾದ್ರೆ ನಾನು ನಿನ್ನ ರಕ್ಷಣೆಗೆ ಯಾವಾಗಲೂ ಇರ್ತೀನಿ ಅಂತ. ದೇವರಿಗೇನು ರಕ್ಷಣೆ ಬೇಡ, ದೇವರ ರಕ್ಷಣೆ ನಾವು ಮಾಡಿದ್ದಾರೆ. ಮನೆಯಲ್ಲಿ ದೇವರ ಧರ್ಮ ರಕ್ಷಣೆ ಮಾಡಬೇಕು. ಕೆಲವರು ದೇವರ ಧರ್ಮ ಅಂದರೆ ರಕ್ಷಣೆ ಮಾಡೋಲ್ಲ. ಅಪ್ಪ ಹೋಗ್ತಿದ್ದಾಗೆ ಅಪ್ಪ ಪೂಜೆ ಮಾಡ್ತಿದ್ದ ಸಾಲಿಗ್ರಾಮನ ಹೊರ ಹಾಕಿಬಿಡ್ತಾರೆ. ಅಪ್ಪ ಓದ್ತಿದ್ದ ಧರ್ಮದ ಗ್ರಂಥ ಎಲ್ಲ ವೈಕುಂಠ ಸಮಾರಾಧನೆ ದಿವಸ ಕೊಟ್ಟು ಬಿಡ್ತಾರೆ, ರಕ್ಷಣೆ ಮಾಡೋಲ್ಲ. ದೇವರಂತ ನನ್ನೇ ಹೊರ ಹಾಕ್ಬಿಟ್ರಲ್ಲ, ನಿಮ್ಮಿಂದ ನನಗೇನು ರಕ್ಷಣೆ ಬೇಕಿರಲಿಲ್ಲ, ನೀವು ನನಗೆ ರಕ್ಷಣೆಯ ನೆಪ ಮಾಡಿದರೆ ಸಾಕು, ನಾನು ನಿಮ್ಮ ತಲೆಯನ್ನು ಕಾಯ್ತಾ ಇದ್ದೆ, ನಿಮ್ಮ ತಲಾಂತರದಿಂದ ಕಾಯ್ತಾ ಇದ್ದೆ. ನಿಮ್ಮ ಹಿಂದಿನವ್ರನ್ನೆಲ್ಲ ಕಾದದ್ದು ಯಾಕೆ ಅಂದರೆ ಅವರು ನನ್ನನ್ನು ಕಾಯ್ಕೊಂಡು ಬಂದಿದ್ದರು. ಹೀಗಾಗಿ ಲಕ್ಷ್ಮಣ ರಾಮ ಎಷ್ಟು ವರ್ಷ ಕಾಡಲ್ಲಿದ್ದ, ಅಷ್ಟು ವರ್ಷ ರಾತ್ರಿ ರಾಮನಿಗಾಗಿ ನಿದ್ದೆ ಬಿಟ್ಟಂತೆ. ಅದೇನು ದೊಡ್ಡದಾಚಾರ್ಯ ಅನ್ಬೇಡಿ. ದೇವರ ಮುಂದೆ ಒಂದು ದಿನ 3 ಗಂಟೆ ಕಾಲ ನಿದ್ದೆಗೆಟ್ಟರೆ ಸಾಕಂತ. ಹಗಲೊತ್ತಲ್ಲ, ರಾತ್ರಿ ಹೊತ್ತು. ಕೆಲವರು ಬೆಳಗ್ಗೆಯಿಂದ ಇದ್ದಿದ್ದೀವಲ್ಲ ಅದಿಲ್ಲ. ಈ ಏಕಾದಶಿ ದಿನ ಜಾವದ ಜಾಗರಣೆ ಕ್ರತು 4,000 ಜಾವ 4 ಮಿತಿ ಇಲ್ಲವೋ. ಏಕಾದಶಿ ದಿನ ರಾತ್ರಿ ಸಂಜೆ 6ರಿಂದ 9 ತನಕ ದೇವರ ಮುಂದೆ ಕೂತು ದೇವರ ಭಜನೆ ಮಾಡಿಬಿಟ್ರೆ 4,000 ಬಾರಿ ಅಶ್ವಮೇಧ ಯಜ್ಞ ಮಾಡಿದ ಫಲ ಬರುತ್ತಂತೆ. ಈಗೆಲ್ಲ ಅಶ್ವಮೇಧ ಅನ್ನೋ ಯಜ್ಞವೇ ಇಲ್ಲ, ಸದ್ಯ ಪವಮಾನ ಹೋಮ ನೆಟ್ಟಿಗಾದರೆ ಸಾಕಾಗಿದೆ. ಅಶ್ವಮೇಧ ಅದೆಲ್ಲ ನಮ್ಗೆ ಇಲ್ಲೇ ಇಲ್ಲ ಬಿಡಿ, ಸುಮ್ಮನೆ ಕೇಳಬೇಕಟ್ಟೆ. ಆದರೆ ಈಸಿ ಮೆಥಡ್ ಅಂದರೆ ಏಕಾದಶಿ ದಿನ ಉಪವಾಸ ಮಾಡಿ ದೇವರ ಗುಣಸಂಕೀರ್ತನೆ ಮಾಡ್ತಾ 6ರಿಂದ 9 ಎದ್ದು ಬಿಟ್ಟರೆ ಸಾಕು. ಸಾಮಾನ್ಯ 6ರಿಂದ 9 ಎಲ್ಲ ಎದ್ದೇ ಇರ್ತೀವಿ ಸೀರಿಯಲ್ ನೋಡ್ತಾ, ಅವ್ರಿಗಿಲ್ಲ. ಸೀರಿಯಸ್ ಆಗಿ ದೇವರ ಸ್ಮರಣೆ ಮಾಡಬೇಕು, ದೇವರ ಸ್ಮರಣೆ ಮಾಡ್ತಾ ಇದ್ದಿರಬೇಕು. ಅದು 3 ಗಂಟೆ ಒಂದು ಯಾಮ ಮಾಡಿದ್ರೆ, ಇನ್ನು 4 ಯಾಮ 6ರಿಂದ 9, 9ರಿಂದ 12, 12ರಿಂದ 3, 3ರಿಂದ 6, 4 ಯಾಮ ಮಾಡಿಬಿಟ್ರೆ ಅವನ ಪುಣ್ಯಕ್ಕೆ ಮಿತಿನೇ ಇಲ್ಲಂತ. ಅಂಥದ್ದು ಸಾಕ್ಷಾತ್ ಚಿನ್ಮಯನಾದ ರಾಮನ ಮುಂದೆ, ಸೀತೆಯ ಮುಂದೆ 8 ವರ್ಷಗಳ ಕಾಲ ಲಕ್ಷ್ಮಣ ಮಾಡಿದ್ದಾನೆ ಅಂದರೆ ಎಷ್ಟು ಪುಣ್ಯ ಆಗೋಯ್ತು ಅಂದರೆ ಭಾರಿ ಆಯಿತು. ಅದಕ್ಕೆ ಭಗವಂತ ರಾಮ ಮುಂದೆ ಏನು ಮಾಡ್ದ, ತಾನು ಕೃಷ್ಣನಾದಾಗ ಈ ಲಕ್ಷ್ಮಣಂಗೆ ಹೇಳಿದ್ನಂತೆ, ಈ ಸತಿನೂ ನಿನಗೆ ತಮ್ಮನ ಪಾರ್ಟೇ ಕೊಟ್ಟುಬಿಟ್ರೆ ತುಂಬ ಎಕ್ಸೆಸ್ ಮಾಡ್ಕೊಂಬಿಡ್ತೀಯ, ಅದಕ್ಕೆ ನಿನಗೆ ಈ ಸತಿ ಅಣ್ಣನ ಪಾರ್ಟ್ ಕೊಟ್ಟಿದ್ದೀನಿ ಅಂಥೇಳಿ ಅಣ್ಣನ ಪಾರ್ಟ್ ಕೊಟ್ಟು ಡೈಲಿ ಕೃಷ್ಣ ಎದ್ದ ತಕ್ಷಣ ಅಣ್ಣನ ನೋಡೋದು, ಒಂದು ನಮಸ್ಕಾರ ಮಾಡೋದು. ಈಗ ಮಾಡಿಬಿಟ್ರೆ ಅವನ ಪುಣ್ಯ ಎಲ್ಲ ಲೋ ಆಗ್ತಿತ್ತಂತೆ. ಈ ಲೋ ಶುಗರ್ ಆಗ್ಬಿಟ್ರೆ ಬಾಯಿಗೊಂಚೂರು ಸಕ್ಕರೆ ಹಾಕ್ಬಿಟ್ರೆ ಹೊಯ್ಯ ಆಗ್ಬಿಡುತ್ತಲ್ಲ, ಹಾಗೆ ಭಗವಂತ ಒಂದು ಸತಿ ಕೈ ಮುಗಿಯೋದು ಪುಣ್ಯ ಡೌನ್ ಮಾಡೋದು, ಕೈ ಮುಗಿಯೋದು ಪುಣ್ಯ ಡೌನ್ ಮಾಡೋದು. ಏನು ಫಂಕ್ಷನ್ ಆದರೂ ಅಣ್ಣ ಅತ್ತಿಗೆ ಪಾದ ಪೂಜೆ ಅನ್ನೋದು ಕಾಲು ತೊಳೆಯೋದು ಇನ್ನೂ ಡೌನ್ ಆಗಿಬಿಡ್ತಿತ್ತು. ಕೃಷ್ಣ 16,108 ಮದುವೆ ಆದ, ಒಂದೊಂದು ಮೊದಲು ಒಂದೊಂದು ಸತಿ ಪಾದ ಪೂಜೆ ಅಣ್ಣ ಅತ್ತಿಗೆಗೆ ಅಂದರೆ ಎಷ್ಟು ಪಾದ ಪೂಜೆ, ಏನು ಕತೆ, ಎಷ್ಟು ಗೃಹ ಪ್ರವೇಶಗಳು, ಎಷ್ಟು ನಾಮಕರಣಗಳು, ಅದರೊಳಗೆಲ್ಲ ಪಾದ ಪೂಜೆ ಅಣ್ಣ ಅತ್ತಿಗೆಗೆ ಅಲ್ವಾ. ಹೀಗೆಲ್ಲ ಮಾಡಿ ಡೌನ್ ಅಂದರೆ ದೇವತೆಗಳಿಗೆ 2, ಒಂದು ರಾಮಾವತಾರ, ಒಂದು ಕೃಷ್ಣಾವತಾರದಲ್ಲಿ ಅವರವರ ಸಾಧನೆಯನ್ನು ಮಾಡಿಕೊಳ್ಳಿಕ್ಕೆ ಯೋಗ್ಯವಾದ ಕಾಲ.
ಅದಕ್ಕೆ ಕೃಷ್ಣ ಪರಮಾತ್ಮ ಈ ರೀತಿ ಸೇತುವೆಯನ್ನು ಕಟ್ಟೋದು, ಕೋತಿಗಳನ್ನ ಸೇರಿಸ್ಕೊಂಡಂಗೆ ಮಾಡೋದ್ರಿಂದ ದೇವತೆಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾನೆ. ನಿಮ್ದು ಏನಾದರೂ ಬ್ಯಾಲೆನ್ಸ್ ಇದ್ರೆ ಮಾಡ್ಕೊಂಬಿಡಿ, ನಾನೇ ಕೃಷ್ಣ ಅವನೇ ರಾಮ ಸೇಮ್ ನೋಡಿ ಅಂತ ತೋರಿಸ್ತಾ ಇದ್ದಾನೆ ಅನ್ನುವಂತೆ. ಸಹಾನುಗೈಗಾ ಕಿಲ ಚಾರಯಂತಂ ಕಲೋಭ್ಯಗಾತ್ತಂ ಪಶುವೇಷಧಾರೀ ಅಹಂ ಮಹಾಂತಂ ಪ್ರತಿ ಯಾಸ್ಯತೋಸ್ಯ ಪಶುತ್ವಮಾಜಾನಜಮೇವ ಮೇನಿ. ಕೃಷ್ಣ ಪರಮಾತ್ಮ ತನ್ನ ಜೊತೆಗಾರರು ಗೊಲ್ಲರು ಅವ್ರ ಜೊತೆ ನಿತ್ಯದಲ್ಲಿ ಒಂದು ಕೆಲಸ ಇಷ್ಟೇ, ಬೆಳಗಾತ ಹೇಳೋದು, ಸ್ನಾನ ಮಾಡೋದು. ಅವರಮ್ಮ ಒಳ್ಳೆ ಅಲಂಕಾರ ಮಾಡೋಳು. ಇಲ್ಲಿ ಉಡುಪಿಲಿರೋ ಕೃಷ್ಣನ ಅಲಂಕಾರ ನೋಡಿದ್ರೇ 2 ಕಣ್ಣು ಸಾಲದು. ಇನ್ನು ಆ ಕೃಷ್ಣನಿಗೆ ಆ ಯಶೋದೆ ಇನ್ನೆಷ್ಟು ಮುದ್ದು ಸುರಿಯುವ ಮುಖ ಆ ಕೃಷ್ಣನಿಗೆ, ಇನ್ನೆಷ್ಟು ಅಲಂಕಾರ ಎಲ್ಲ ಮಾಡಿಕೊಂಡು ಕೈಯಲ್ಲೊಂದು ಕೋಲು ಹಿಡಿದು ಒಂದು ಪಿಳ್ಳಂಗೋವಿ ಹಿಡಿದು ಒಂದಷ್ಟು ಹಸುಗಳನ್ನು ಕರ್ಕೊಂಡು ಮೇಯ್ಸಕ್ಕೆ ಹೋಗ್ಬಿಡ್ತಿದ್ದ. ದನ ಕಾಯೋ ಕೆಲಸ, ಭಾರಿ IT ಇಲ್ಲ, ದನ ಕಾಯೋ ಕೆಲಸ. ಯಾವ ಕೆಲಸನಾರು ಮಾಡ್ಬೋದು, ಈ ಕೆಲಸ ಭಾರಿ ದೊಡ್ಡದು. ಅವನು ಆ ಕೆಲಸಕ್ಕೆ ಹೋಗ್ತಿದ್ದ. ಜೊತೆಗೆ ಎಲ್ಲ ಹುಡುಗರು ಅವ್ರವ್ರ ಮನೆ ಹಸುಗಳನ್ನು. ಏನು ಆಶ್ಚರ್ಯ ಅಂದರೆ ಆ ಕಾಡು ಎಲ್ಲಿ ಹುಲ್ಲುಗಾವಲಿದೆ ಅಲ್ಲಿ ತನಕ ಹೋಗೋದಷ್ಟೇ. ಹಸುಗಳನ್ನೆಲ್ಲ ಬಿಟ್ಬಿಡು, ಯಾವ ಹಸುಗಳಿಗೂ ಮೂಗ್ದಾರ ಹಾಕು, ಎಳ್ಕೊಂಬ ಹೊಡ್ಕೊಂಬ, ಯಾವ ಕಾರ್ಯಕ್ರಮನೇ ಇಲ್ಲ. ಅವೆಲ್ಲ ಹಸುಗಳಂದರೆ ಇಲ್ಲಿ ನೀವು ನೋಡಿರೋ ನಂದಿನಿ ನಳಿನಿ ಹಸುಗಳಲ್ಲ ಅವೆಲ್ಲ ದೇವತೆಗಳು. ಸನಕ ಸನಂದನ ಸನತ್ ಕುಮಾರ ಸನತ್ ಸುಜಾತರೇ ಹಸುಗಳಾಗಿ ಬಂದುಬಿಟ್ಟಿದ್ರಂತೆ. ಯಾಕೆ ನಿಮಗೆ ಬ್ರಹ್ಮದೇವರ ಮಕ್ಕಳಾಗಿ ಈ ಪೋಸ್ಟ್ಗೆ ಯಾಕೆ ಬಂದ್ರಿ ಅಂದರೆ ಅವ್ರು ಹೇಳೋರಂತೆ, ಇಲ್ಲ ಆಗಾಗ ಕೃಷ್ಣ ಹಸುಗಳ ಬೆನ್ನು ನೇವರಿಸ್ತಾನೆ, ಆ ಭಗವಂತನ ಕೈ ಸ್ಪರ್ಶ ಆಗೋದಾದರೆ ನಾವು ದನ ಆಗಲಿಕ್ಕೂ ರೆಡಿ ಅಂದ್ರಂತೆ. ಹಾಗಾಗಿ ಅವರೆಲ್ಲ ದೇವತೆಗಳು ಹಸು ಕರುಗಳಾಗಿ ಬಂದುಬಿಟ್ಟಿದ್ರಂತೆ. ಹಸು ಕರುಗಳಾಗಿ ಸಂಚಾರವಾಗ ಮೂಗುದಾರ ಬೇಡ. ಅವೇನೆಂದರೆ ಕೃಷ್ಣ ಒಂದು ಸತಿ ಕೊಳಲು ಊದ್ಬಿಟ್ರೆ ಸಾಕು, ಅವೆಲ್ಲ ಉಪಾಡಿಗೆ ಹೋಗ್ಬಿಡವು, ಎಲ್ಲೋ ಮೇಯ್ತಾ ಇರು. ಎಲ್ಲ ಮುಗಿತೀನಿ. ಸಾಯಂಕಾಲ ಬರುವಾಗ ಈ ಹುಡುಗರಿಗೆಲ್ಲ ಬೇಜಾರು, ಕೃಷ್ಣ ನೀನು ಕೊಳಲು ಊದ್ಬಿಡ್ತೀವಿ, ಅವೆಲ್ಲ ಹೊಟ್ಟೋಗ್ಬಿಡುತ್ತೆ, ಒಂದೊಂದೇ ಹೊಡ್ಕೊಂಬರೋಟೋದು ಎಷ್ಟೊತ್ತಾಗತ್ತೆ ಅಂತ. ಕೃಷ್ಣ ಹೇಳೋನಂತ, ಅಷ್ಟು ಯಾಕೆ ಯೋಚನೆ ಮಾಡ್ತೀರಿ, ನೀವೆಲ್ಲ ಇಲ್ಲಿ ಸುಮ್ಮನೆ ಕೂತ್ಕೊಳ್ಳಿ ಅಂತ. ಎಲ್ಲರೂ ಒಂದು ಜೊತೆ ಆಟ ಆಡ್ತಾ ಇರಬೇಕು. ಹಸುಗಳು ಅವ್ರ ಪಾಡಿ ಸ್ವಚ್ಛಂದವಾಗಿ ಅವ್ರು ಮೇಯ್ತಾ ಇರಬೇಕು, ಇವು ಆಟ ಆಡ್ತಾ ಇರಬೇಕು. ಎಲ್ಲ ಇನ್ನೇನು ಸಾಯಂಕಾಲ ಹೋಗುವಾಗ ಕೃಷ್ಣ ಧ್ವನಿ ಎತ್ತಿ ಕೂಗ್ಬಿಡೋನಂತ. ಒಂದೊಂದು ಹಸು ಹೆಸರು ಕೂಗಿದ್ರೆ ಎಷ್ಟೇ ದೂರ ಇದ್ದರೂ ಬಂದುಬಿಡೋದಂತ. ಆ ಫೋನ್ ಮಾಡೋದಾಗಲಿ, ಮೆಸೇಜ್ ಆಗಲಿ, ಎಲ್ಲ ಹೋಗೋದಾಗಲಿ ಯಾವುದಿಲ್ಲ. ಅದು ಹೇಗೆ, ಏನು ಮ್ಯಾಜಿಕ್ ಇಲ್ಲ, ಗೀಜಿಕ್ಕಿಲ್ಲ ರೀ. ದಿಯೋ ಯೋನ ಪ್ರಚೋದಯಾತ್, ಎಲ್ಲರೊಳು ತಾನಿಪ್ಪ. ಕೂಗಿದ್ದು ಇವನೇ, ಬಂದದ್ದು ಇವನೇ. ಹಸು ಒಳಗೆ ಯಾರಿರೋದು ಇವನೇ. ಉದ್ಗೀತ ಅನ್ನುವ ಭಗವಂತನ ರೂಪ ಹಸುವಿನ ಒಳಗೆ ಇರ್ತಕ್ಕಂಥದ್ದು. ಕೃಷ್ಣ ಇಲ್ಲಿ ಕೂತ್ಕೊಂಡು ಗಂಗಾ ಅಂತ ಕೂಗಿದ್ರೆ ಆ ಹೆಸರಿನ ಹಸು ಅಲ್ಲಿಂದಲೇ ಓ ಅಂತಿತ್ತಂದು. ಇವತ್ತು ಎದುರಿಗಿರೋ ಮಕ್ಕಳೇ ಕೂಗಿದ್ರು ಓ ಅನ್ನಲ್ಲ ರೀ, ಅವು ಎಲ್ಲೋ ಇರೋ ದನಗಳು. ಈ ಜನಗಳು ಅನ್ನಲ್ಲ. ನೀವು ಜೋರು ಹಾರನ್ ಮಾಡಿ ಅಲ್ಲೇ ನಿಂತಿರ್ತಾರೆ. ಅವು ದೇಹದ ಮೇಲೆ ಅಭಿಮಾನವೇ ಹೋಗ್ಬಿಟ್ಟಿರುತ್ತೋ ಏನು ಕತೆಯೋ. ಗಾಡೀಲಿ ಬರುವಾಗ ನೀವು ಹಾರನ್ ಮಾಡಿ 1 ಇಂಚು ಸರಿಯಲ್ಲ. ಕೃಷ್ಣ ಕೂತ್ ಕಡೆ ಗಂಗಾ ಅಂತ ಕೂಗಿದ್ರೆ ಕಿಲೋಮೀಟ್ರ್ ಆಚೆ ಇರೋ ಹಸುಗಳು ಓ ಅಂತಿತ್ತಂತೆ. ಅಂದೆಲ್ಲ ಬಂದುಬಿಡೋದಂತೆ, ಎಲ್ಲ ಹಸುಗಳು ಬಂದುಬಿಡೋದಂತೆ. ನಿತ್ಯ ಕೆಲಸ ಇಷ್ಟೇ, ಬೆಳಗಾತ ಹೇಳೋದು, ಅಮ್ಮ ಕೊಟ್ಟು ಬುತ್ತಿ ತಗೊಳ್ಳೋದು, ಸರಿ ಹಸುಗಳನ್ನೆಲ್ಲ ಕರ್ಕೊಂಡು ಹೋಗೋದು. ಒಬ್ಬನೇ ಹೋಗ್ತಿರ್ಲಿಲ್ಲ. ಅದು ಯಾಕೆ, ದೇವ್ರಿಗೆ ಏನೋ ಭಯನ, ಯಾಕೆ ಒಬ್ಬ ಅದು ವೈಭವ ಭಗವಂತನದು. ಈ ಸಣ್ಣ MP MLA ಬಂದ್ರೇ 25 ಕಾರು 50 ಜನ 5 ವರ್ಷಕ್ಕೆ ಬಿದ್ದೋಗ್ಬಿಡ್ತಾನೆ. 5 ವರ್ಷಕ್ಕೆ ಗ್ಯಾರಂಟಿ ಇಲ್ಲ, ಯಾವಾಗ ಬಿದ್ದೋಗ್ತಾನೋ ಗೊತ್ತಿಲ್ಲ. ಇವನು ಬಿಲ್ಲಲ್ಲ ಅಂತ ತಿಳ್ಕೊಂಡು ಇವನಿಂದ ಎಷ್ಟೋ ಜನ ಬೀಳದೇ ಇರೋ ರಾಜ, ಎಲೆಕ್ಷನ್ನೇ ಇಲ್ಲದ ರಾಜ, ಅಪೋಸಿಷನ್ ಪಾರ್ಟಿಯೇ ಇಲ್ಲದ ರಾಜ, ರಾಜಾದಿ ರಾಜಾಯ ಪ್ರಸಖ್ಯ ಸಾಯಿ ಅಂತ ಭಗವಂತ ಬಂದ ಅಂದರೆ ಎಷ್ಟು ಜನ. ಅವೆಲ್ಲ ಹಿಂದಿಂದೆ ಹೋಗ್ಕೊಂಡು ಮಣ ಜನಗಳು, ಅವೆಲ್ಲ ಹಸುಗಳು ದನಗಳೆಲ್ಲ ಕರ್ಕೊಂಡು ಹೋಗ್ತಿದ್ದ. ಕೃಷ್ಣ ಪರಮಾತ್ಮ ಬೆಳಗಾಗೆದ್ದು ಹೀಗೆ ಹೋಗ್ತಾ ಇದ್ದ. ಅಸಂಖ್ಯಾತವಾದ ಹಸುಗಳು. ಯಾರಿಗೂ ಕೂಡ ಅಲ್ಲಿ ಹೇಳ್ತಾರೆ, ನಂದಗೋಕುಲದಲ್ಲಿ ವೃಂದಾವನದಲ್ಲಿ ತುಂಬ ಬಡವ, ಅವ್ರ ಮನೇಲಿ ಸ್ವಲ್ಪ ಹಸು ಇತ್ತು, ತುಂಬ ಬಡವ ಅಂದರೆ ಅವ್ರ ಮನೇಲಿ 2000 ಹಸು ಇರ್ತಿತ್ತಂತ. ಲಾಸ್ಟ್ ಕಡಿಮೆ ಬಡವ ಅಂದರೆ 2000 ಹಸು. ಇನ್ನು ಸಾವುಕಾರ ಅಂದರೆ ಇನ್ನೆಷ್ಟಿರಬೇಡ. ಅವು ಯಾರಿಗೂ ಭಯವೇ ಇಲ್ಲ, ಎಲ್ಲರೂ ಹಸು ಕರು. ಯಾಕಂದರೆ ಕೃಷ್ಣ ಇದ್ದಾನಲ್ಲ, ಎಲ್ಲೋದ್ರೂ ಕರ್ಕೊಂಡ್ಬಂದ್ಬಿಡ್ತಾನೆ ಅಂತ ಹೇಳಿ. ಹೀಗೆಲ್ಲ ಹಸುಗಳು ಕರುಗಳ ಸಂಖ್ಯೆ ಮಿತಿ ಇಲ್ಲಂತ. ಎಲ್ಲಿ ಗೋವುಗಳ ಹಿಂಡು, ಎಲ್ಲಿ ಗೋಪಾಲಕರ ದಂಡು, ಅಲ್ಲಿ ಕೃಷ್ಣ. ದಂಡು ದಂಡಾಗಿ ಗೋವುಗಳು ಕರುಗಳು. ಇಷ್ಟು ಕರುಗಳ ಮಧ್ಯ ಒಂದು ಕರು ಮೋಸದ ಕರು ಇತ್ತಂತೆ.
ಅದು ದೈತ್ಯ. ಅವನ ಹೆಸರೇ ವತ್ಸಾಸುರ ಅಂತ. ಅವನು ಕಂಸನ ಕಡೆಯವ. ಕಂಸ ಹೇಳಿ ಕಳಿಸಿದ್ದ ಕೃಷ್ಣನ ಕೊಂದು ಬಾ ಅಂತ. ಅದಕ್ಕೆ ಕೃಷ್ಣನ ಹೇಗೆ ಕೊಲ್ಲೋದು, ಕೃಷ್ಣನ ಹತ್ರ ಹೋಗೋದು ಹೇಗೆ, ಕೃಷ್ಣನ ಕಡೆಯವ್ರ ಥರ ಹೋಗ್ಬಿಟ್ರೆ ಒಳ್ಳೇದು ಅಲ್ವಾ. ಈ ಕೆಲವರು ಆ ಥರ ವೇಷ ಹಾಕ್ಕೊಂಡಿರ್ತಾರೆ, ಗೊತ್ತೇ ಆಗಲ್ಲ. ಬ್ರಾಹ್ಮಣರು ಥರಾನೇ ಇರ್ತಾರೆ, ಬ್ರಾಹ್ಮಣರಲ್ಲ ಥರಾ ಇರ್ತಾರೆ, ಥರಾ ಅದೇ ಥರಾನೇ ಸೇಮ್ ಟು ಸೇಮ್. ಅವ್ರು ಸೇಮ್ ಅಲ್ಲ, ಶೇಮ್ ಅಷ್ಟೇ ಅಲ್ವಾ. ಅದಾಗಬಾರ್ದು. ನಾವು ಏನು ಗೊತ್ತಾ, ದೇವರು ನಮ್ಮ ಮುದ್ರೆ, ನಮ್ಮ ಮೌಚನ, ನಮ್ಮ ತುಳಸಿ ಮಣಿ, ನಮ್ಮದು ಪಂಚೆ, ನಮ್ಮ ಪೀತಾಂಬರ ನೋಡಿ ಮೋಸ ಹೋಗ್ಬಿಡ್ತಾನೆ ಅಂತ ದೇವರು ನಮ್ಗೆ ಯಾವುದು ನೋಡೋದೇ ಇಲ್ಲ. ಮೇಲಿನ ಯೂನಿಫಾರಮ್ಗಿಂತಲೂ ಒಳಗಿನ ಯೂನಿಫಾರ್ಮ್ ಭಾಳ ಮುಖ್ಯ. ಒಳಗಿನ ಯೂನಿಫಾರಮ್ ಎಷ್ಟು ಮುಖ್ಯನೋ ಮೇಲಿಂದು ಅಷ್ಟೇ ಮುಖ್ಯ. ಆದರೆ ಬರೀ ಮೇಲಿಂದ ಇಟ್ಕೊಂಡ್ರೆ ಸಾಲದು, ಒಳಗಿಂದು ಬಹಳ ಮುಖ್ಯವಾಗಿ. ದೇವರು ಮೇಲಿದ್ಕಿಂತಲೂ ಒಳಗೆ ನೋಡ್ತಾನೆ. ನಮ್ಮಲ್ಲೆಲ್ಲ ಏನಂದರೆ ಮಖ ನೋಡಿ ಮಣೆ ಹಾಕ್ತೀವಲ್ವ, ದೇವ್ರ ಮಖ ನೋಡಲ್ಲ, ಆತ್ಮ ನೋಡ್ತಾನೆ. ಎಂಥ ಆತ್ಮ, ಒಳಗೆ ಎಂಥದ್ದು. ನಾವೆಲ್ಲ ಏನಂದರೆ ಮೇಲಿರೋ ರ್ಯಾಪರ್ ನೋಡೇ ಪ್ರಾಡಕ್ಟ್ ತೊಗೊಂಡ್ಬಿಡ್ತೀವಿ, ಒಳಗಿರೋ ಪ್ರಾಡಕ್ಟ್ ಕಾಣಲ್ಲ. ಅದು ಬಿಚ್ಚಿದಾಗಲೇ ಗೊತ್ತಾಗೋದು ಹುಳುಕು ಅಂತ. ಆ ಭಗವಂತನಿಗೆ ಈ ಬಗೆಯ ಪ್ರಾಬ್ಲಮ್ಮೇ ಇಲ್ಲ. ಅವನಿಗೆ ನೋಡಿದ ತಕ್ಷಣ ಇವನೇನು, ಇವನ ಯೋಗ್ಯತೆ ಎಲ್ಲ ಗೊತ್ತಾಗ್ಬಿಡ್ತದೆ. ಅಂಥ ದೇವರಿಗೆ ಮೋಸ ಮಾಡಬೇಕು ಅಂತ ಹಸುವಿನ ವೇಷ ಹಾಕ್ಕೊಂಡು ಬಂದ. ಹಸುಗಿಂತಲೂ ದೇವರಿಗೆ ಕರು ಅಂದರೆ ಮುದ್ದು. ಯಾರಿಗಿಲ್ಲ ಹೇಳಿ, ಪುಟ್ಟದೊಂದು ಕರು ಇದ್ದರೆ ಎಲ್ಲರೂ ಮುದ್ದು ಮಾಡ್ತಾರೆ ಅಲ್ವಾ. ಈಗೆಲ್ಲ ಹೋಗ್ಬಿಟ್ಟಿದ್ದಾರೆ, ಯಾಕೆಂದ್ರೆ ಈಗ ಪಾಮರಿನೆಲ್ಲ ಸಿಕ್ಕ ಮೇಲೆ ಅದನ್ನು ಬಿಟ್ಬಿಟ್ಟಿದ್ದಾರೆ. ಇದನ್ನ ಹೇಳ್ಕೊಂಡು ಮುದ್ದು ಮಾಡಿ ಮಾಡ್ತಾರೆ. ಕರುನ ಮುದ್ದು ಮಾಡಿದ್ರೆ ಪುಣ್ಯನಾರು ಬರುತ್ತೆ ರೀ. ಎಲ್ಲ ಪ್ರಾಣಿಗಳಿಗೂ ದಯಾ ತೋರಿಸ್ಬೇಕು. ಎಲ್ಲ ಪ್ರಾಣಿಗಳ ಒಳಗೆ ಭಗವಂತ ಇರ್ತಾನೆ, ಅದ್ರೊಳಗೇನು ತೊಂದರೆ ಇಲ್ಲ. ಆದರೆ ಯಾವುದು ಭಗವಂತ ಮಾಡಿ ತೋರಿಸಿದ್ದಾನೆ ಅದನ್ನು ಮಾಡಬೇಕು ನಾವು. ಕೃಷ್ಣನ ಕರು ಅಂದರೆ ಭಾರಿ ಮುದ್ದು, ಎಲ್ಲೋ ತಿಳ್ಕೊಂಬಿಟ್ಟ. ಅದಕ್ಕೆ ಈ ದೈತ್ಯ ಏನು ಮಾಡ್ದ, ಕರುವಿನಂತೆ ವೇಷ ಹಾಕ್ಕೊಂಡ್ಬಂದ್ಬಿಟ್ಟ. ವೇಷ ಹಾಕ್ಕೊಂಡು ಬಂದಿದ್ದಾನೆ, ಕರುಗಳ ಮಧ್ಯೆ ಇದ್ದಾನೆ. ಇವನು ಅಂದ್ಕೊಂಡ ನನ್ನ ಗುರ್ತು ಯಾರಿಗೂ ಹತ್ತಲ್ಲ ಅಂತ. ಯಾರಿಗೂ ಹತ್ತಲ್ಲ ನಿಜ. ಜನರಿಗೆ ಗುರುತು ಹತ್ತದ ಹಾಗೆ ನಾವು ಮೋಸ ಮಾಡ್ಬೋದು, ಆದರೆ ಜನಾರ್ದನನಿಗೆ ಮಾತ್ರ ಮಾಡಲಿಕ್ಕಾಗೋದೇ ಇಲ್ಲ. ಈ ಜನರಿಗೆ ಮೋಸ ಮಾಡಿ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತಾರಲ್ಲ, ಅವ್ರು ಹಾಗೆ ಜನಾರ್ದನಂಗೂ ಮಾಡ್ಬೋದೇನೋ ಅಂತ ಹೋಗ್ಬಿಡ್ತಾರೆ. ಈ ಜನರಿಗೆ ಯಾಕೆ ಮೋಸ ಮಾಡಬಾರ್ದು ಅಂದರೆ, ಈ ಮೋಸ ಮಾಡೋದೇ ಜೀವನದಲ್ಲಿ ಅಭ್ಯಾಸ ಆಗೋಗ್ಬಿಟ್ರೆ ದೇವ್ರಿಗೂ ಮೋಸ ಮಾಡೋಕ್ಕೆ ಶುರು ಮಾಡಿಬಿಡ್ತೀವಿ. ಅದಕ್ಕೆ ಯಾರಿಗೂ ಮೋಸ ಮಾಡಬಾರ್ದು. ನೀವು ಯಾರಿಗೆ ಮೋಸ ಮಾಡೋದನ್ನು ಅಭ್ಯಾಸ ಮಾಡಿಕೊಂಡ್ರು ಕಡೆಗೆ ಅದು ಎಲ್ಲಿ ತಲುಪತ್ತೆ, ದೇವ್ರ ಹತ್ರನೇ ಹೋದ. ಇವನು ಊರವ್ರಿಗೆಲ್ಲ ಮೋಸ ಮಾಡ್ತಿದ್ದ, ಹಾಗೆ ದೇವ್ರಿಗೂ ಮಾಡ್ಬೋದು ಅಂತ ತಿಳ್ಕೊಂಡು ಕರುವಿನಿಂದ ವೇಷ ಹಾಕ್ಕೊಂಡು ಸಾವಿರ ಕರುಗಳ ಮಧ್ಯೆ ತಾನೊಂದು ಕರುವಂತೆ ನಿಂತ. ಎಲ್ಲ ಕರುಗಳ ಜೊತೆ ಇವಂದೇನೆಂದರೆ, ಈ ಹಸು ಕರು ಆಟ ಆಡುವಾಗ ಕೃಷ್ಣ ಹಸು, ನಾನು ಕರುವಾಗಿ ಅವನನ್ನು ಗುದ್ದಿ ತಿವಿದು ಏನಾರು ಮಾಡಿ ಕೊಂದು ಬಿಡ್ಬೋದು ಅಂತ. ಎಲ್ಲ ದೈತ್ಯರು ದೇವರನ್ನು ಕೊಲ್ಲಬೇಕು ಅಂತಲೇ ಬಂದರು. ಆದರೆ ಎಲ್ಲರೂ ಅವ್ರ ಸತ್ರೆ ವಿನ ದೇವರು ಸಾಯಲಿಲ್ಲ. ಯಾಕೆ ಸಾಯಲಿಲ್ಲ ದೇವರು? ಆ ದೈತ್ಯರಿಗೆ ದೇವರ ಬಗ್ಗೆ ಸರಿಯಾದ ಇನ್ಫಾರ್ಮೇಷನ್ನೇ ಇಲ್ಲ. ಏನಿರಬೇಕಿತ್ತು ಅಂದರೆ, ದೇವರನ್ನ ಸಾಯಿಸ್ಲಿಕ್ಕಾಗಲ್ಲ. ಯಾಕೆ ಗೊತ್ತಾ, ದೇವರ ಹತ್ರ ದೇವರ ಬಿಟ್ಟು ಪ್ರಾಣ ಅಂತಿಲ್ಲ. ಈಗ ನಮ್ಮ ಹತ್ರ ನಾವು ಬೇರೆ, ನಮ್ಮ ಪ್ರಾಣ ಬೇರೆ. ಆಗಾಗ ಹೋಗ್ತಾ ಇರತ್ತೆ ನಮಗೆ, ನನ್ನ ಪ್ರಾಣ ಹೋಗ್ತಾ ಇದೆ ಅಂತೀವಿ ಅಲ್ವಾ. ತಲೆನೋವು ಬಂದರೂ ನಾವೇನಂತೀವಿ, ಪ್ರಾಣ ಹೋಗ್ತಾ ಇದೆ. ಹೊಸಲು ಎಡವುದ್ರು ಏನಂತೀವಿ, ಪ್ರಾಣ. ನೀವೆಲ್ಲರೂ ಕೇಳಿದ್ದೀರಾ ಭಾಗವತದಲ್ಲಿಯೋ, ಎಲ್ಲರೂ ಕೃಷ್ಣನ ದೇವ್ರ ಕಥೆಯಲ್ಲಿ ದೇವ್ರು ನಂಗೆ ಪ್ರಾಣ ಹೋಗ್ತಾ ಇದೆ ಅಂತ ಕೇಳಿದ್ದೀರಾ? ಅವನತ್ರ ಹೋಗುವಂತಹ ಪ್ರಾಣವೇ ಇಲ್ಲ ರೀ. ಅದಕ್ಕೆ ಅವನನ್ನು ವಸ್ತು ಅಂತಾರೆ, ಅಪ್ರತಿಹತವಾದದ್ದು, ನಾಶವೇ ಇಲ್ಲದ್ದು. ಅದು ಗೊತ್ತಿಲ್ಲ. ಏನಾದರೂ ಮಾಡಿ ಅವನ ಒಳಗಿಂದ ಪ್ರಾಣ ತೆಗಿಬೋದು ಅಂತ ಇವರೆಲ್ಲ ಬಂದು ಇವರೊಳಗಿರೋ ಪ್ರಾಣನ ಬಿಟ್ಟೋದ್ರೆ ವಿನ ಅವನನ್ನು ಪ್ರಾಣ ತೆಗಿಲಿಕ್ಕೆ ಯಾರಿಗೂ ಆಗಲಿಲ್ಲ. ಈ ವತ್ಸಾಸುರ ಹಾಗೆ ಕರುಗಳ ನಡುವೆ ಬಂದಿದ್ದಾನೆ. ಇವನೇನು ಮಾಡಲಿಕ್ಕೆ ಕೃಷ್ಣಂಗೆ ಗೊತ್ತಾಗೋಲ್ಲ ಅಂತಂದ. ಕೃಷ್ಣ ಪರಮಾತ್ಮ ಅವತ್ತಿನ ಆಟ ಶುರುವಾಯಿತು. ಮತ್ತೆ ಹಸು ಕರು ಆಟ. ಕೃಷ್ಣ ಹಸು, ಇವನು ಕರು. ಈ ಆಟ ಆಡುವಾಗ ಮಧ್ಯ ಕರುವನ್ನು ಹಿಡಿಯೋದು, ಕರು ಹಸುವನ್ನು ಹಿಡಿಯೋದು, ಹುಲಿ ಹಸು ಆಟ, ಅದೆಲ್ಲ ಹಳ್ಳಿ ಕಡೆ ಆಟ. ಕ್ರಿಕೆಟ್ ಬಿಟ್ಟು ಏನು ಗೊತ್ತಿಲ್ಲದೆ ಇದ್ರು, ಯಾವ ಆಟ ಹೇಳಿದ್ರು ಏನೂ ಗೊತ್ತಾಗಲ್ಲ. ಅಲ್ಲ, ಬೇಕಾದಷ್ಟು ಆಟಗಳೆಲ್ಲ ಅವೆಲ್ಲ ಆಡ್ತಾಯಿದ್ರು. ಕೃಷ್ಣನ ಕಾಲಕ್ಕಂತೂ ಕೇಳಬೇಕಾದ್ದಿಲ್ಲ, ಹಳ್ಳಿ ಜನ ಬೇಕಾದಷ್ಟು ಆಡ್ತಾಯಿದ್ರು. ಇದು ಶಾರ್ದೂಲ ವಿಕ್ರೀಡಿತ ಅಂತ ಈ ವೃತ್ತದ ಹೆಸರೇ ಇದೆ. ಮುಂದಿನ ಶ್ಲೋಕ ವಾದಿರಾಜರು ಶಾರ್ದೂಲ ವಿಕ್ರೀಡಿತ, ಒಂದು ಹುಲಿ ಹೇಗೆ ಎರಗಿ ಆ ಒಂದು ಇದನ್ನು ಕೊಲ್ಲಬೇಕು, ಹಾಗೆ ಕೃಷ್ಣ ಪರಮಾತ್ಮ ಆ ಕರುವನ್ನು ಹಿಡಿದಿದ್ದಾನೆ, ಗರಗರ ತಿರುಗಿಸಿದ್ದಾನೆ.
ನೆಲಕ್ಕೆ ಅಪ್ಪಳಿಸೇ ಬಿಟ್ಟ. ತದ್ವೃಂದಾವನ ಭೂಗಣಂ ಪದರುಚ ಪ್ರಾಗಂಕಯನ್ ಸೋಸಕೃತಿ ಪಶ್ಚಾತ್ ತದ್ಗುಣ ಮದ್ಗುಣಂ ಚ ವರಯನ್ ಕುರ್ವನ್ ನಿವಾರ್ತನಂ ಸದ್ಭಾ ಸದ್ಗಣಶೋಭಿಲೇಖ ಸವಯೋ ಹೃದಯೋಗಣೂ ಚಾಶ್ರಯನ್ ಲಕ್ಷ್ಮೀಶೋನು ಕರೋತಿ ತತ್ರ ವಿಚರನ್ ಶಾರ್ದೂಲ ವಿಕ್ರೀಡಿತಂ. ಇಲ್ಲಿ ಈ ವತ್ಸಾಸುರ ಅವನನ್ನು ಕೊಲ್ಲುವ ಮುನ್ನ ಭಗವಂತ ಹೇಗಿದ್ದ ಏನಂದರೆ ಇದು ಒಂದು ಕಥೆ ಇಷ್ಟೇ. ನಮ್ಮನ್ನು ಕೊಲ್ಲೋರು ತುಂಬ ಜನ ಇದ್ದಾರೆ, ನಮ್ಮ ಮೇಲೆ ಕಣ್ಣಿದೆ ಅಂದರೆ ನಮಗೆಲ್ಲ ಸುತ್ತಲೂ ಪೊಲೀಸ್ನವ್ರು ಇಟ್ಕೊಂಡು ನಾವು ಭಯದಲ್ಲಿ ಓಡಾಡ್ತಿರ್ತೀವಿ. ಕೃಷ್ಣನ್ನ ತೃಣಾವರ್ತ ಕೊಲ್ಲಿಗೆ ಬಂದ, ಶಕಟಾಸುರ ಬಂದ, ಪೂತನಿ ಬಂದರು. ಇಷ್ಟು ಸತಿ ದೇವ್ರ ಮೇಲೆ ಅಟ್ಯಾಕ್ ಆದಮೇಲೆ ಆದರೂ ಸ್ವಲ್ಪ ದೇವ್ರ ಎಚ್ಚರಿಕೆ ತಗೋಬೇಡ. ಒಂದು 4 ಜನ ಕತ್ತಿಗಿತ್ತಿ ಇಟ್ಕೊಂಡು ಮಧ್ಯದಲ್ಲಿ ನೋಡಿಕೊಂಡು, ಇವತ್ತು ನೋಡ್ತೀವಲ್ಲ ನಾವು ಸೆಂಟ್ರಲ್ ಮಿನಿಸ್ಟ್ರಿಗಳು ಬಂದರೆ 8 ಜನ AK-47 ಇಟ್ಕೊಂಡಿರ್ತಾರೆ. ದೇವ್ರಂತಾನೆ ಏಕೆ ಅಂತಾನೆ, ಇದೆಲ್ಲ ಏಕೆ, ನನ್ನ ಇಚ್ಛೆ ಬಂದರೆ ನೀವು ಓಕೆ ಅಷ್ಟೇ ಹೋಗ್ತಾ ಇರ್ತೀರಿ. ನೀವು ಏಕೆ ಇಟ್ಕೊಂಡವನೇ ನಿಮ್ಮನ್ನು ಹೊಡೆದಿದ್ದು ಕತೆಗಳೆಲ್ಲ ಕೇಳಿದ್ದೀವಿ ಅಲ್ವೇ? ಅದ್ರ ಹೆಸರೇ ಏಕೆ ಅಂತ. ಆದರೂ ಅದನ್ನೇ ಇಟ್ಕೊಂಡು ಆಡ್ತಿರ್ತಾರೆ. ಇರಲಿ, ಕೃಷ್ಣ ಪರಮಾತ್ಮನ ಇಷ್ಟು ಬಾರಿ ಅವನನ್ನು ಕೊಲ್ಲಬೇಕು ಅಂತ ಆದಾಗಲೂ ಒಂದು ಸತಿ ಕೂಡ ಕೃಷ್ಣ ಭಯದಿಂದ ಇರಲಿಲ್ಲಂತೆ. ಅವ ಹೇಗಿರ್ತಿದ್ದ? ಕಾಡಲ್ಲಿ ಹುಲಿ ಇದ್ದಾಗಿರ್ತಿದ್ನಂತೆ. ಹುಲಿ ಹೇಗೆ ಗೊತ್ತಾ? ಅದನ್ನು ಹೇಳ್ತಾರೆ. ತದ್ವೃಂದಾವನ ಭೂಗಣಂ ಪದರುಚ ಪ್ರಾಗಂಕಯನ್. ಕೃಷ್ಣ ಪರಮಾತ್ಮ ವೃಂದಾವನದಲ್ಲಿ ಎಲ್ಲ ಕಡೆ ತಾನು ಓಡಾಡ್ತಿದ್ನಲ್ಲ, ಓಡಾಡುವಾಗ ಗಟ್ಟಿ ಹೆಜ್ಜೆ ಇಟ್ಟು ಹೋಗ್ತಿದ್ನಂತೆ. ಈಗ ನಾವೆಲ್ಲ ಏನಂದರೆ ಓಡಾಡುವಾಗ ಈ ಕೆಲವು ನೋಡಿ ರಾತ್ರಿ ಓಡಾಡುವಾಗ ಮೆತ್ತಿಗೆ ಹೆಜ್ಜೆ ಇಡ್ತಾರೆ, ಕಳ್ಳ ಹೆಜ್ಜೆ ಅಂತ. ದೇವ್ರು ಯಾಕೆ ಕಳ್ಳ ಹೆಜ್ಜೆ ಇಡ್ತಾನೆ ರೀ? ಅವನಿಗೇನು ಭಯ? ನಮ್ಮ ಸ್ಟ್ರಾಂಗ್ ಹೆಜ್ಜೆ. ಆ ಸ್ಟ್ರಾಂಗ್ ಯಾಕೆ ಅಂದರೆ ಅವನಿಗೆ ಒಂದು ಸತಿ ಹೆಜ್ಜೆ ಒತ್ತಿದ್ರೆ ಅಲ್ಲಿ ಧ್ವಜ ವಜ್ರಾಂಕುಶ ರೇಖಾಂಕಿತವಾದ ಚಿಹ್ನೆ ಬಿದ್ದುಬಿಡ್ಬೇಕು. ಬಿದ್ದುಬಿಟ್ರೆ ಎಲ್ಲರಿಗೆ ಗೊತ್ತಾಗಬೇಕು ಇಲ್ಲಿ ಕೃಷ್ಣ ಇದ್ದಾನೆ, ಕೃಷ್ಣ ಓಡಾಡ್ತಾ ಇದ್ದಾನೆ. ಏನು ಗೊತ್ತಾ, ಕಾಡಲ್ಲಿ ಪ್ರಾಣಿಗಳು ಈ ಹುಲಿ ಹೆಜ್ಜೆನ ವಾಸನೆಯಲ್ಲಿ ಹಿಡಿದು ಬಿಡುತ್ತವು. ಅವು ಗ್ರಾಣಘ್ನ ಅಂತ. ಪ್ರಾಣಿಗಳಿಗೆ ಬಹಳ ಮುಖ್ಯವಾದ ಇಂದ್ರಿಯ ಮೂಗು. ಅವು ಮೂಸಿ ತಿಳ್ಕೊಂಡು ಬಿಡುತ್ತೆ. ಈ ಹುಲಿಗಳು ಹೋದ ಜಾಗ ಗೊತ್ತಾಗ್ಬಿಡುತ್ತೆ ಅವಕ್ಕೆ. ಅದು ಒತ್ತಿರುತ್ತಲ್ಲ ಉಗುರು, ಆ ಪಂಜ ಅದೆಲ್ಲ ನೋಡಿಕೊಂಡು ಇಲ್ಲಿ ಓಡಾಡಬಾರ್ದು, ಹುಲಿ ಇದೆ. ಹೇಗೆ ಗೊತ್ತಾಯಿತು? ಹುಲಿ ಹೆಜ್ಜೆ. ಕೃಷ್ಣ ಪರಮಾತ್ಮ ಇಡೀ ವೃಂದಾವನದ ಎಲ್ಲ ಕಡೆ ತನ್ನ ಹೆಜ್ಜೆ ಹಾಕ್ಬಿಟ್ಟಿದ್ದ. ಆ ವೃಂದಾವನದ ನೆಲ ಪವಿತ್ರ ಆಯಿತು, ದೈತ್ಯರಿಗೆ ಭಯ ಆಯಿತು. ಹುಲಿಗೇನು ಭಯ? ಕಾಡಿಗದು ಕಿಂಗು, ಸಿಂಹ. ಹೇಗದು ಯಾವ ನಿರ್ಭಯವಾಗಿ ಸಂಚಾರ ಮಾಡ್ತಿರ್ತಿದ್ದು ನರಸಿಂಹ. ಆಗಾಗ ಹೆಜ್ಜೆ ಇಟ್ಟು ಹಿಂತಿರುಗಿ ಎಲ್ಲ ನೋಡು, ಸಿಂಹಾವಲೋಕನ ಅಂತ. ಹಿಂತಿರುಗಿ ಹೋಗುತ್ತೆ, ಯಾರು ಬರ್ತೀರಿ ಬನ್ನಿ ನೋಡೇ ಬಿಡ್ತೀನಿ ಅನ್ನುವಂತೆ ಅದೊಂದು ಹೋಗೋದು. ಹಾಗೆಲ್ಲ ಭಗವಂತ ತದ್ವೃಂದಾವನ ಭೂಗಣಂ ಪದರುಚ ಪ್ರಾಗ್ ಅಂಕೆಯನ್ ಸೋತ್ಸಕೃತ್ ಪಶ್ಚಾತ್ ತದ್ಗಣ ಮರುದ್ಗಣಂ ಚವರಯನ್ ಕುರ್ವನ್ ನಿವಾಂತರುವನಂ. ದೊಡ್ಡ ಹುಲಿ ತನ್ನ ನಿರ್ಭಯವಾದ ಸಂಚಾರದಿಂದ ಅರಣ್ಯದ ಎಲ್ಲ ಪ್ರದೇಶವನ್ನು ತನ್ನ ಪಾದದ ಗುರುತುಗಳನ್ನಾಗಿ ಮಾಡಿ ಯಥೇಚ್ಛವಾಗಿ ಸಂಚಾರ ಮಾಡುತ್ತೆ. ಗಾಳಿ ಸೇವನೆ ಮಾಡುತ್ತೆ, ಆರಾಮ್ ವಾಕ್ ಮಾಡುತ್ತೆ. ಈ ತುಂಬ ದೊಡ್ಡವರು ವಾಕ್ ಮಾಡುವಾಗಲೂ ಹೆದರ್ತಿರ್ತಾರೆ, ಆ ಕಡೆ ಕಡೆ ನೋಡಿಕೊಂಡು ಹರಿದಾರ ಇಲ್ಲ ಅಂತ. ಹುಲಿಗೇನು ಭಯ ಇದೆಯಾ? ಏನು ಭಯ ಇಲ್ಲ, ನಿರ್ಭಯವಾಗಿ ಸಂಚಾರ ಮಾಡುತ್ತೆ. ಆಮೇಲೆ ತಾನು ಯಾವುದು ಗುಹೆಯನ್ನು ಆಶ್ರಯ ಮಾಡಿರುತ್ತೋ ಅದ್ರಿಗೆ ಆರಾಮಾಗಿ ಹೋಗುತ್ತೆ. ಏನು ಭಯ ಇಲ್ಲ, ಏನಿಲ್ಲ. ಕೃಷ್ಣನು ಕೂಡ ವೃಂದಾವನದ ಎಲ್ಲ ಪ್ರದೇಶವನ್ನು ತನ್ನ ಪಾದದ ಚಿಹ್ನೆಗಳಿಂದ ಅಂಕಿತವನ್ನಾಗಿ ಮಾಡಿಬಿಟ್ಟಿದ್ದಾನೆ. ಅಲ್ಲಿರ್ತಕ್ಕಂಥ ವಾಯುದೇವರು ಎಲ್ಲ ದೇವತೆಗಳು ಆ ಭಗವಂತನನ್ನು ಸೇವೆ ಮಾಡ್ತಾ ಇದ್ದಾರೆ. ಎಲ್ಲ ದೇವತೆಗಳ ಮತ್ತು ಭಗವಂತನ ಸ್ನೇಹಿತರಾದ ಸಜ್ಜನರು ಯಾರ್ಯಾರು ಗೋಕುಲದಲ್ಲಿದ್ದಾರೆ ಅವರೆಲ್ಲರ ಹೃದಯದ ಒಳಗೆ ಆ ಭಗವಂತ ಅಲ್ಲಿ ಕಾಡಿನಲ್ಲಿ ಹುಲಿ ಗುಹೆ ಒಳಗೆ ಹೋಗಿ ಇರುವಂತೆ ಹೃತ್ ಗುಹಾ ಒಳಗೆ ಸ್ನೇಹಿತರ ದೇವತೆಗಳ ಎಲ್ಲರ ಸಜ್ಜನ ಹೃದ್ಗುಹ ಒಳಗೆ ಆ ಭಗವಂತ ವಾಸ ಮಾಡ್ತಾ ಇದ್ದಾನೆ. ಉದಕ್ಷಿಪ್ತಂ ಹರಿರಾತ್ಮ ದುರ್ಭ್ಯಾಂ ಅದಪ್ಪಪಾದಾಶು ಸವತ್ಸ ದೈತ್ಯ ವ್ರಜಾದಿನಾಥಸ್ಯ ಸಯೇಷ ಧರ್ಮೋ ಗೃಹೀತ ಮಾಯಸ್ಯ ಚ ತಸ್ಯ ಪಾತಃ. ಕೃಷ್ಣ ಪರಮಾತ್ಮ ಅವನಿಗೆ ಗೊತ್ತಿತ್ತು ಇವನು ಕಳ್ಳ, ಇವನು ದೈತ್ಯ ಅಂತ. ಆದರೂ ಅದೇನು ಮಾಡ್ತಾನೆ ನೋಡಿ. ಇವಾಗ ನಮಗೆ ಗೊತ್ತಾದ ತಕ್ಷಣ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅರೆಸ್ಟ್ ಮಾಡ್ಸಾಕ್ಬಿಡ್ತೀವಿ. ದೇವ್ರು ಹಾಗೇನು ಮಾಡಲಿಲ್ಲ. ಅದೇನು ಮಾಡ್ತೀವೋ ಮಾಡಯ್ಯ, ನಿನಗೆ ಭಯ ಇದ್ರಲ್ವ ಅಂದ. ಸಂಚಾರ ಮಾಡಿ, ಏನು ಮಾಡ್ತೀವೋ ಮಾಡಿ, 8 ದಿವಸ ಇರ್ತೀವೋ ಇರು.
ಒಂದು ಕಥೆ, ಮಹಾಭಾರತದಲ್ಲಿ ಒಂದು ಅದ್ಭುತವಾದ ಒಂದು ಕಥೆ. ಈ ಧರ್ಮರಾಜಾದಿಗಳೆಲ್ಲ ಕಾಡಿಗೆ ಹೋದ್ರಲ್ಲ, ಅವ್ರಿಗೂ ಕಾಡಿಗೆ ಹೋಗಿದ್ದೆ. ಆ ಕಾಡಿಗೆ ಹೋದಾಗ ಈ ಧರ್ಮರಾಜ ಎಲ್ಲಿರ್ತಾನೋ, ದ್ರೌಪದಾದೇವಿ ಎಲ್ಲಿರ್ತಾರೋ ಅಲ್ಲೆಲ್ಲ ತುಂಬ ಜನ ಇರ್ತಿದ್ರು, ಋಷಿಗಳು ಮುನಿಗಳೆಲ್ಲ. ಕಾಡಿಗೆ ಧರ್ಮರಾಜ, ಪಾಂಡವರು, ದ್ರೌಪದಿ ಹೋದರೆ ಅವ್ರ ಜೊತೆಗೆ ಫಾಲೋಯರ್ಸ್ ಎಷ್ಟು ಜನ ಇದ್ರಂದರೆ 80,000 ಜನ ಇದ್ರಂತೆ. 80,000 ಜನ. ಅವರಿಗೆಲ್ಲ ಒಳ್ಳೆ ಪುಷ್ಕಳವಾದ ಊಟ, ಒಳ್ಳೆ ಪ್ರವಚನ, ಒಳ್ಳೆ ಆವಾಗ ಕೃಷ್ಣನ ಧ್ಯಾನ ಮಾಡಿದ್ರೆ ಕೃಷ್ಣ ಬೇರೆ ಬಂದುಬಿಡ್ತಿದ್ದ. ಆ ಋಷಿಗಳಿಗೆಲ್ಲ ಅದೊಂದು ಫೆಸಿಲಿಟಿ, ಒಳ್ಳೆ ಮಡಿ ಊಟ. ಮತ್ತು ಧರ್ಮರಾಜರು ಕೃಷ್ಣಾರ್ಪಣ, ದ್ರೌಪದಾದೇವಿಯವ್ರದ್ದು ಅಡುಗೆ ಯಾರಿಗುಂಟು, ಯಾರು ಅಡುಗೆಯವರು ಕೇಳಬೇಕಾದ್ದೇ ಇಲ್ಲ. ಭಾರತೀ ದೇವಿಯರ ಅಡುಗೆ, ಭೀಮಸೇನ್ ದೇವ್ರ ಪೂಜೆ, ಧರ್ಮರಾಜನ ಕೃಷ್ಣಾರ್ಪಣ, ಆಗಾಗ ಕೃಷ್ಣನ ದರ್ಶನ. ಇದಕ್ಕಿಂತ ಇನ್ನೇನು ಬೇಕಪ್ಪ ನಿಮಗೆ? 2 ಹೊತ್ತು ಊಟ, 3 ಹೊತ್ತು ಕಾಫಿ, 8 ಹೊತ್ತು ಟಿಫನ್ ಕೊಟ್ಬಿಡ್ತೀವಿ ಅಂದರೆ ಆರಾಮಾಗಿ ಇದ್ಬಿಡ್ತೀವಿ ಅಂತಾರಲ್ಲ. ಇದನ್ನು ಪಾಠ ಪ್ರವಚನ ಬೇರೆ ಮಾಡಿಕೊಡ್ತಾ ಇಷ್ಟೆಲ್ಲ ಯಾರು ಎಲ್ಲ ಋಷಿಗಳು ಮುನಿಗಳು ಅವ್ರ ಜೊತೆ ಹೋಗ್ತಿದ್ರು. ಈ ಋಷಿಗಳ ಮುನಿಗಳ ಜೊತೆ ಒಬ್ಬರು ದೈತ್ಯ ಬ್ರಾಹ್ಮಣರ ಥರ ವೇಷ ಹಾಕ್ಕೊಂಡಿದ್ನು. ಭೀಮಸೇನ್ ದೇವರಿಗೆ ಅವ್ರು ಬಂದಾಗಿನಿಂದ ಹಿಡ್ದ ಗೊತ್ತಂತೆ, ಇವನು ದೈತ್ಯ, ದೊಡ್ಡ ದೊಡ್ಡ ನಾಮ ಹಾಕ್ಕೊಂಡಿದ್ದಾನೆ ಗೊತ್ತು, ನಾಮ ಹಾಕ್ಕೊಂಡ್ರು, ತುಳಸಿ ಬಣೆ ಹಾಕ್ಕೊಂಡ್ರು, ಇವನು ದೈತ್ಯ. ಸುಮ್ಮನೆ ಇದ್ರಂತ. ಆ ದೈತ್ಯ ಯಾಕೆ ಬಂದಿದ್ದ ಅಂದರೆ ದ್ರೌಪದಿ ಅಡುಗೆ ತಿನ್ಲಿಕ್ಕಲ್ಲ, ದ್ರೌಪದಿ ತಿನ್ಲಿಕ್ಕೆ ಬಂದಿದ್ದ ಅವನು. ಭೀಮಸೇನ್ ದೇವ್ರಿಗೆ ಭಯವೇ ಇಲ್ಲ, ನಮ್ಮ ಮನೆಯವ್ರು ತಿನ್ನಕ್ಕೆ ಬಂದಿದ್ಯಾ ಅಂತ ಭಯ ಇಲ್ಲ ಅವ್ರಿಗೆ. ನಿನ್ನ ಯೋಗ್ಯತೆಯಲ್ಲಿದೆ ತಿನ್ನಕ್ಕೆ ಅಂತ, ಅದೇನು ಮಾಡ್ತೀವ ಅಂತ ಸುಮ್ಮನಿದ್ರಂತ. ಕಡೆಗೆ ಒಂದು ದಿವಸ ನೋಡಿ ಯಾರೂ ಇಲ್ಲದೆ ಇದ್ದಾಗ ದ್ರೌಪದಿನ ಎತ್ಕೊಂಡು ಆಚಾರ ಓಡೋ ಹೋಗಿ ಶುರು ಮಾಡಿದ್ರಂತ. ಭೀಮಸೇನ್ ದೇವ್ರು ಹೋಗಿ ಹಿಡಿದು ಚೆನ್ನಾಗಿ ಬಡ್ದು ಅವನು ಸಂಹಾರ ಮಾಡಿದ್ರು ಕತೆ ಬರುತ್ತೆ. ಇಲ್ಲೊಂದು ಮೊದಲೇ ದೈತ್ಯ ಅಂತ ಗೊತ್ತಾದ ಮೇಲೆ ಭೀಮಸೇನ್ ದೇವ್ರು ಯಾಕೆ ಹೊಡೆದು ಬಡ್ದು ಮಾಡಲಿಲ್ಲ ಅವ್ರನ್ನ? ಯಾಕಂದ್ರೆ ಆ ವೇಷಕ್ಕೆ ಮರ್ಯಾದೆ ಕೊಡಬೇಕು ಅಂತ ಸುಮ್ಮನಿದ್ರಂತ. ವೇಷಕ್ಕೂ ಒಂದು ಮರ್ಯಾದೆ, ಆದರೆ ಅನ್ಯಾಯ ಮಾಡಿದ ಅಂತ ಆದರೆ ವೇಷಕ್ಕಿಲ್ಲ, ಮೊದಲೇ ಏಟೆ, ಆಮೇಲೆ ಮಿಕ್ಕಿದ್ದು. ಇಲ್ಲಿ ಈ ಕಥೆ ಒಳಗೂ ವತ್ಸಾಸುರ ದೈತ್ಯ ಬಂದಿದ್ದರೂ ಕೂಡ ಕೃಷ್ಣನಿಗೆ ಗೊತ್ತಿದೆ, ಆದರೂ ಬಿಟ್ಟ. ಏನು ಮಾಡ್ತೀಯೋ ಮಾಡು, ನಿಂದೇನು ನನ್ನ ಮುಂದೆ ನಡೆಯುತ್ತೆ ಅಂತ ನೋಡಿ ಯಾವಾಗ ಕೃಷ್ಣನ ಮೇಲೆ ಆಕ್ರಮಣವನ್ನು ಮಾಡಬೇಕು ಅಂತ ಬಂದಿದ್ದಾನೆ ವತ್ಸಾಸುರ, ಕೃಷ್ಣ ಪರಮಾತ್ಮ ಅನಾಯಾಸವಾಗಿ ಎತ್ತಿಬಿಟ್ಟಿದ್ದಾನಂತೆ. ಉದಕ್ಷಿಪ್ತಂ ಹರಿರಾತ್ಮ ದೌರ್ಭ್ಯಾಂ, ಒಂದು ಸತಿ ಎತ್ತಿದ್ದೆ ಮೇಲಕ್ಕೆ ಎಸ್ಬಿಟ್ನಂತೆ ಕೃಷ್ಣ ಪರಮಾತ್ಮ. ಎಸೆದ್ರೆ ಅದಪ್ಪಪಾತಾಶು ಸವತ್ಸ ದೈತ್ಯ, ಆ ಕರುವಿನ ಆಕಾರದ ದೈತ್ಯ ಕೆಳಗೆ ಬಿದ್ದನಂತೆ. ಮೇಲೆ ಹೋಗ್ಬಿಡ್ತೀವಿ ಗಾಡ್ ಫಾದರ್ ಅಂತ. ಫಾದರೇ ಗಾಡೇ ಫಾದರ್ ಆಗಿ ಬಂದು ಮೇಲೆ ಎತ್ತಿದ್ರು ಇವನು ಕೆಳಗೆ ಬಿದ್ದನಂತೆ. ಇದೇನು ಕಥೆ? ನಮ್ಗೆ ಯಾರು ಸ್ವಲ್ಪ ಸಪೋರ್ಟ್ ಕೊಟ್ಟರೆ ನಾವು ಮೇಲೆ ಹೋಗ್ತೀವಿ, ನಿಮ್ಗೆ ಯಾರು ಸಪೋರ್ಟೇ ಕೊಡೋರಿಲ್ಲ ಅಂತ ಕೆಲವರು ಅಂತಿರ್ತಾರೆ. ಈ ದೇವರು ನಾನೇ ನಿಂಗೆ ಸಪೋರ್ಟ್ ಕೊಡ್ತೇನಪ್ಪ ಹೋಗು ಅಂತ ಮೇಲೆ ಎಸೆದ್ರೆ ಇವನು ಕೆಳಗೆ ಬಿದ್ದನಂತೆ. ಯಾಕಂದರೆ ಅವನು ಮೇಲೆ ಹೋಗ್ತಾ ಇದ್ದಂತೆ. ಹೋದರೆ ಮೇಲೆ ಏನಿದೆ ಹೇಳಿ? ಆಕಾಶ ನೋಡಿ ಅವನಿಗೆ ಭಯ ಆಯ್ತಂತೆ. ಸಂಸ್ಕೃತದಲ್ಲಿ ಆಕಾಶಕ್ಕೆ ವಿಷ್ಣು ಪದ ಅಂತ ಹೆಸರು. ಈ ವಿಷ್ಣು ಪದ ಅಂದರೆ ವಿಷ್ಣುವಿನ ಪಾದ ಅಲ್ಲ. ಕೈಯಲ್ಲಿ ಎಸ್ದಿದ್ದಕ್ಕೆ ಇಷ್ಟು ಮೇಲೆ ಬಂದಿದ್ದೀನಿ, ಪಾದಕ್ಕೆ ಹೋಗಿ ಒದ್ಗಿದ್ರೆ ಮತ್ತೆ ಇನ್ನೆಲ್ಲಿ ಹೋಗ್ತೇನೋ ಅಂತ ಕೆಳಗೆ ಬಿದ್ದುಬಿಟ್ನಂತ. ಆಮೇಲೆ ಇವ್ರಿಗೆ ಇನ್ನೊಂದು ಕಥೆ, ದೇವರಿಗೆ ಬೇಡವಾದವರು ಎಷ್ಟು ಮೇಲಕ್ಕೆ ಹೋದರೂ ಕೆಳಗೆ ಬೀಳ್ತಾರೆ. ನೋಡಲಿಕ್ಕೆ ಏನಾಚಾರ ನೀವು ಪೂಜೆ ಪುನಸ್ಕಾರ ವ್ರತ ನೇಮ ಹೇಳ್ತೀರಿ, ನೋಡಿ ನಾವೆಲ್ಲ ಮಾಡ್ತೀವಿ, ಕೆಳಗೆ ಇದ್ದೀವಿ. ಆ ಪಕ್ಕದ ಮನೆಯವ್ರು ನೋಡಿ, ಒಂದು ಏಕಾದಶಿ ಇಲ್ಲ, ಒಂದು ಚಾತುರ್ಮಾಸ್ಯ ಇಲ್ಲ, ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗು, ಫೋನ್ ಮೇಲೆ ಫೋನು, ಹೆಂಗಿದ್ದಾರೆ ನೋಡಿ ಅವರು ನೋಡಿ ನಾವು ನೋಡಿ ಹಿಂಗಂತಿರ್ತಾರೆ ಕೆಲವರು. ಎಷ್ಟೇ ಎತ್ತರಕ್ಕೆ ಹೋದರೂ ಕೂಡ ಅವ್ರ ಜೀವನದಲ್ಲಿ ಒಂದಲ್ಲ ಒಂದಿನ ಕೆಳಗೆ ಬಿದ್ದೇ ಬೀಳ್ತಾರೆ. ಅದನ್ನು ತೋರಿಸ್ಲಿಕ್ಕೆ ಭಗವಂತ ಕೆಳಗೆ ಬಿದ್ದಂತೆ. ವ್ರಜಾದಿನಾಥಸ್ಯ ಸಯೇಷ ಧರ್ಮೋ, ದೇವರ ಬುದ್ಧಿಯೇ ಹಾಗಂತೆ. ಏನು? ಗೃಹೀತ ಮಾಯಸ್ಯ ಚ ತಸ್ಯ ಪಾತಃ. ದೇವರ ಮುಂದೆ ಮೋಸ ಮಾಡಲಿಕ್ಕೆ ಬಂದವ ಮತ್ತೇನಾಗ್ತಾನೆ? ದೇವರ ಮುಂದೆ ಮೋಸ ಮಾಡಲಿಕ್ಕೆ ಬಂದವರು ಒಂದಲ್ಲ ಒಂದಿನ ಕೆಳಗೆ ಬೀಳ್ತಾರೆ. ದೇವರಿಗೆ ಮೋಸ ಮಾಡಿದವರು ಬಿದ್ದೇ ಬೀಳ್ತಾರೆ ಅಂತ ತೋರಿಸ್ಲಿಕ್ಕೆ. ಅದು ಇನ್ನೊಂದು ಏನಾಯ್ತು ಅಂದರೆ, ಆ ಬೀಳೋ ಕಾಲಕ್ಕೆ ಅಲ್ಲೊಂದು ಬೇಲದ ಮರ, ಈ ಬೇಲದ ಹಣ್ಣು ಅಂತಾರೆ, ಬೇಲದ ಪಾನಕ ಎಲ್ಲ ಮಾಡ್ತಾರಲ್ಲ, ಅದು ಬೇಲದ ಮರ. ಆ ಮರದಲ್ಲಿ ಹಣ್ಣು ಘಮ 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 ವಾಸನೆ. ಹುಡುಗರು ದಿನಾಲ ಹಸು ಜೊತೆ ಹೋದಾಗೆಲ್ಲ ಕೃಷ್ಣನ ಕೇಳೋದು, ಕೃಷ್ಣ ಬೇಲದ ಹಣ್ಣು ಕೊಡು, ಬೇಲದ ಹಣ್ಣು ಕೊಡು. ಕೃಷ್ಣ ಆಗಲಿ ಕೊಡ್ತೀನಿ ಅಂತಿದ್ದ. ಅದು ಘಮ ಘಮ ವಾಸನೆ. ಈ ಕೃಷ್ಣ ಏನು ಮಾಡ್ದ, ಹುಡುಗರಿಗೆ ಬೇಲದ ಹಣ್ಣು ಸಿಗಬೇಕು, ಇವು ದೈತ್ಯನೂ ಸಾಯಬೇಕು, ಹಾಗೆ ವಿಚಾರ ಮಾಡಿ ವತ್ಸಾಸುರನ್ನು ತಿರುಗಿಸಿ ಎಸೆದ್ರೆ ಅದು ಬೇಲದ ಮರಕ್ಕಿಂತಲೂ ಮೇಲೆ ಹೋಗಿ ಬೀಳುವಾಗ ಬೇಲದ ಮರದ ಮೇಲೆ ಬಿತ್ತು. ಆ ಮರ, ಹಣ್ಣು, ದೈತ್ಯ ಎಲ್ಲ ಬಿದ್ದರು. ಹುಡುಗರಿಗೆ ಹಣ್ಣು, ಅವನಿಗೆ ನರಕ.
ಹೀಗೆ ದೇವರು ಮಾಡ್ದ. ಇದರೊಳಗೊಂದು ಕಥೆ ಹೇಳ್ತಾರೆ. ಅದು ಈ ಮರ, ಹಣ್ಣಿನ ಮರ ಯಾಕೆ ಬಿತ್ತು? ದೇವರು ವೃಕ್ಷಗಳ ರಕ್ಷಣೆ ಮಾಡಬೇಕು, ವನಪ್ರಿಯ ಅಂತೀರಿ. ಇಷ್ಟು ಒಳ್ಳೆ ಹಣ್ಣು ಬಿಡೋ ಮರನ ಹುಡುಗರಿಗೆ ಕೇಳಿದ್ರೆ ಒಂದು 8-10 ಹಣ್ಣು ಅಥವಾ ಅಬ್ಬೆಲ್ಲ ಎಲ್ಲರಿಗೂ ಒಂದೊಂದು ಹಣ್ಣು ಅಥವಾ ಇರೋ ಹಣ್ಣೆಲ್ಲ ಕೀತು ಮರನಾರು ಬಿಡಬೇಕಿತ್ತು. ದೇವರು ಮರನ ಯಾಕೆ ಬೀಳಿಸ್ದ? ನಿಜವಾಗಿಯೂ ನಮ್ಮ ಹತ್ರ ಏನು ಉತ್ತರ ಇಲ್ಲ. ಯಾಕೆ ಹೇಳಬೇಕು? ವಾದಿರಾಜರು ಹೇಳಿದ್ರೆ ಮಾತ್ರ ಗೊತ್ತಾಗತ್ತೆ, ಇಲ್ದ್ರೆ ಗೊತ್ತಾಗಲ್ಲ. ವಾದಿರಾಜರಂತಾರೆ, ಸಪಾತಯಾಮಾಸ ಪತನ್ಕ ಪಿತ್ಥ ಫಲಾನಿಲೋಲುದ್ರುಮ ಸಂಚಯೇಭ್ಯ ತಥಾಯಿ ಕೃಷ್ಣ ಪ್ರತಿಪಕ್ಷಿ ಪಕ್ಷ ಕತನ್ನ ಪಾತೈಕ ಫಲಸ್ತದೈವ. ಅದು ವತ್ಸಾಸುರ ಮೇಲ್ ಹೋದ, ಬೀಳುವಾಗ ಮರದ ಸಮೇತ ಹಣ್ಣಿನ ಸಮೇತ ಕೆಳಗೆ ಬಿದ್ದ. ಇದರಲ್ಲಿ ನಿರಪರಾಧಿಯಾದ ಮರ ಬುಡ ಸಮೇತ ಕೆಳಗೆ ಬಿತ್ತು. ಇದು ದೇವರು ಮಾಡಿದ ತಪ್ಪಲ್ವಾ? ತಪ್ಪಲ್ಲಂತೆ, ಅದೇ ಸರಿ ಅಂತೆ. ಅದೇನು ಸರಿ? ಏನು ಸರಿ ಅಂದರೆ, ಆ ದೈತ್ಯ ಮೇಲಿಂದ ಬೀಳ್ತಿದ್ನಲ್ಲ ಕೆಳಗೆ, ಬೀಳುವಾಗ ಈ ಮರ ಅಂತತೆ ನಿಂಗೆ ಹೆಲ್ಪ್ ಮಾಡ್ಲಿಕ್ಕೆ ನಾ ಇದ್ದೀನಿ ಅಂತ ಹಿಂಗೆ ಅಂತಂತ ಅದು ಟೊಂಬೆಗಳನ್ನೆಲ್ಲ. ದೇವ್ರಂದಂತೆ ನನ್ನ ವಿರುದ್ಧದ ಪಕ್ಷದವ್ರನ್ನ ನೀನು ಸೇರಿಸ್ಕೊಳ್ತೀಯ, ಹಾಗಾದ್ರೆ ನೀನು ಬೀಳು ಅಂತ ಅವನು ಕೆಳಗೆ ಬಿದ್ದನು. ಇದ್ರ ತಾತ್ಪರ್ಯ ಏನು ಗೊತ್ತಾ? ನೀವೇ ದೇವರ ದ್ವೇಷಿಗಳಾಗಬೇಕಾದ್ದಿಲ್ಲ. ದೇವರ ದ್ವೇಷಿಗಳಿಗೆ ಹೆಲ್ಪ್ ಮಾಡ್ಲಿಕ್ಕೆ ಹೋದರೂ ಬೀಳ್ತೀರಿ. ನೀವೇ ದೇಶದ್ರೋಹ ಮಾಡಬೇಕಾದ್ದಿಲ್ಲ, ದೈವದ್ರೋಹ ಮಾಡಬೇಕಾದ್ದಿಲ್ಲ. ದೇಶದ್ರೋಹ ಮಾಡುವವರಿಗೆ ಮನೆ ಬಾಡಿಗೆ ಕೊಟ್ಟರು ಸಾಕು, ನಿಮ್ಮನ್ನು ಒಳಗಾಗ್ಬಿಡ್ತಾರೆ. ನಾವೇನು ಮಾಡಿದ್ರಿ ಸರಿ, ಬಾಡಿಗೆ ಕೇಳಿದ್ರು ಕೊಟ್ಟೋ ಬಾಪ ನೀನು ಒಳಗೆ ಅಂತ ಕರೀತಾರಲ್ಲ. ವಾದಿರಾಜರು ಹೇಳ್ತಾರೆ, ಕೃಷ್ಣ ದ್ವೇಷಿಗಳಿಗೆ ಸಹಾಯ ಮಾಡಲಿಕ್ಕೆ ಹೋಯ್ತು, ಆದ್ದರಿಂದ ಆ ಮರನೂ ಬಿತ್ತು. ಎಷ್ಟು ದೊಡ್ಡ ಹೆಮ್ಮರ ಆದ್ರೇನು, ಎಷ್ಟು ದೊಡ್ಡವರಾದ್ರೇನು, ಏನು ಸಾಧನೆ ಮಾಡಿದ್ರೇನು, ದೇವರ ವಿರುದ್ಧ ಹೊರಟವರಿಗೆ ನೀವು ಉಪಕಾರ ಮಾಡಿದ್ರಿ. ಭೀಷ್ಮಾಚಾರ್ಯ ಎಷ್ಟು ಓದಿದ್ರು, ದ್ರೋಣಾಚಾರ್ಯ ಎಷ್ಟು ತಪಸ್ವಿಗಳು, ಆದರೂ ಕೃಷ್ಣ ದ್ವೇಷಿಗಳಾದ ದುರ್ಯೋಧನಾದಿಗಳಿಗೆ ಅನುಗ್ರಹ ಮಾಡಲಿಕ್ಕೆ ಹೋಗಿದ್ದಕ್ಕೆ ಕೃಷ್ಣ ಪರಮಾತ್ಮ ಅವ್ರನ್ನೂ ಬಿಡದೆ ಅವ್ರನ್ನ ಹೇಗೆ ಸಂಹಾರ ಮಾಡ್ದ ಅನ್ನೋದು ನಾವೆಲ್ಲ ನಾವು ಕಥೆಯನ್ನು ನೋಡ್ತಾ ಇದ್ದೀವಿ. ಹಾಗಾದ್ರೆ ಭಗವಂತನಲ್ಲಿ ದ್ವೇಷ, ಭಗವಂತನ ಭಕ್ತರ ದ್ವೇಷ, ದ್ವೇಷಗಳಿಗೆ ಮಾಡುವ ಉಪಕಾರವೂ ಕೂಡ ನಮಗೆ ಎಂಥ ಅಪಕಾರವನ್ನು ತಂದುಕೊಡುತ್ತೆ ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ಮುಂದೇನಾಯ್ತು ಅದು ಮತ್ತೆ ಸೇರಿದಾಗ ನೋಡೋಣ ಕೃಷ್ಣನ ಕಥೆಯನ್ನು ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.